ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್. ಯಾರ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ, ಓಕೆನಾ ಫ್ರೆಂಡ್? ಇವತ್ತು ನೋಡಿ ನಿಮಗೆ ಫುಲ್ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಮೇಕ್ ಓವರ್ ಮಾಡೋದು ತೋರಿಸ್ತಾ ಇದ್ದೀನಿ. ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ ನಾನು ಅವಾಗವಾಗ, ಆದರೆ ನನಗೆ ಸ್ಟೋರೇಜ್ ಬಾಕ್ಸ್ ಮಾತ್ರ ಫಿಲ್ ಮಾಡ್ಕೊಂಡಿರಲ್ಲ ಅಷ್ಟೇ. ಇದು ಪ್ಲಾಸ್ಟಿಕ್ದು 12 ವರ್ಷದಿಂದ ಅದೇ ಇಟ್ಕೊಂಡಿದ್ದೆ. ಅದಕ್ಕೆ ಇವಾಗ ಸ್ವಲ್ಪ ಎಲ್ಲ ಗ್ಲಾಸ್ ಐಟಮ್ ತರೋಣ, ಎಲ್ಲಾದರೂ ಇಟ್ಕೊಳ್ಳೋಣ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲದನ್ನು ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಎಲ್ಲದಕ್ಕೇ ಪ್ಲಾಸ್ಟಿಕ್ ಬಾಕ್ಸ್ನ ತೆಗೆದು ಅದನ್ನೆಲ್ಲ ವಾಶ್ ಮಾಡ್ಕೊಬಿಟ್ಟು ಅದರೊಳಗಿರೋದನ್ನೆಲ್ಲದನ್ನು ಒಂದು ಬಾಕ್ಸ್ ಹಾಕಿ ಇಟ್ಕೊತೀನಿ. ಅದಕ್ಕೆ ಇವಾಗ ಗಾಜಿನೆಲ್ಲ ತೊಗೊಬಂದಿದ್ನಲ್ಲ ಡಿ-ಮಾರ್ಟಿಂದ, ಅದನ್ನೆಲ್ಲ ಫಸ್ಟ್ ನಾನು ಹಂಗೆ ಇಟ್ಟಿದ್ದೆ. ಫಿಲ್ ಮಾಡಿರಲಿ ಬರೋಣ ನೀನು, ಅದಕ್ಕೆ ನಾನೆಲ್ಲ ಕ್ಲೀನ್ ಮಾಡ್ಕೊಂಡು ಇದು ವಾಶ್ ಮಾಡ್ಕೊಂಡಿರಲಿಲ್ಲ. ಆಮೇಲೆ ಅದಕ್ಕೆ ಕ್ಲೀನ್ ಮಾಡೋ ದಿವಸನೇ ನಾನು ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಡಿದ್ದೆ. ಸುಮ್ಮನೆ ಅಲ್ಲಿ ಇಲ್ಲಿ ಇಟ್ಬಿಟ್ಟು ಹೊಡೆದೋಗ್ಬಿಡುತ್ತೆ, ಇದು ಗ್ಲಾಸಿಂದಲ್ವಾ ನಿಮಗೆ ಗೊತ್ತಿದೆ. ಒಂಚೂರು ಏನಾರ ಮಿಸ್ಸಾರು ಸಾಕು ಪಳ್ಳರುತ್ತೆ ಅಪ್ಪ. ಆಮೇಲೆ ಹೊಡೆದೋದ್ರೆ ನನಗಂತೂ ಹೊಟ್ಟೆ ಉರಿಯುತ್ತೆ. ನನಗೆ ಹೊಟ್ಟೆ ಉರಿಯೋದಕ್ಕಿಂತ ಸುಮ್ಮನೆ ತಂದುಬಿಟ್ಟು ಯೂಸ್ ಮಾಡೋಕ್ಕಿಂತ ಮುಂಚೆನೇ ಹೊಡೆದಾಕೊಂಡ್ಬಿಟ್ನಲ್ಲಪ್ಪ ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ಯಾವಾಗ ನಾನೆಲ್ಲ ಸ್ಟೋರ್ ಮಾಡ್ಕೊತೀನಿ ಅವಾಗ ನಾನು ತೊಳ್ಕೊಳ್ಳೋಣ ಬಿಡು ಅಂದ್ಬಿಟ್ಟು ಹಂಗೆ ಎತ್ತಿಕ್ಕಿದ್ದೆ. ಇವಾಗೆಲ್ಲದನ್ನು ಅದಕ್ಕೆ ಕ್ಲೀನ್ ಮಾಡ್ಕೊಂಡು ಎಲ್ಲದನ್ನು ಸ್ಟೋರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ನಾನು ಒಳಗಿರೋ ಕವರ್ನೆಲ್ಲ ತೆಗೆದುಬಿಟ್ಟು ನಾನು ಇವಾಗ ವಾಶ್ ಮಾಡ್ಕೊತೀನಿ. ಮೇಲ್ಮೇಲೆ ಸೋಪ್ ಹಾಕೊಂಡು ವಾಶ್ ಮಾಡ್ಕೊತೀನಿ, ಕ್ಲೀನಾಗೇ ಇರುತ್ತಲ್ವ. ಆದ್ರೂ ಎಲ್ಲ ಮುಟ್ಟಿರ್ತಾರೆ ಅಂದ್ಬಿಟ್ಟು ನಾನು ಎಲ್ಲ ವಾಶ್ ಮಾಡ್ಕೊಂಡು ಕ್ಲೀನಾಗಿ ಬಿಸಿಲಲ್ಲಿ ಒಣಗಾಕೊಂಡ್ಬಿಟ್ರೆ ಆಮೇಲೆ ನಾನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟಕ್ಕೆ ಅಡುಗೆ ರೂಮ್ ಸರಿಯಾಗುತ್ತೆ ಅಂದ್ಬಿಟ್ಟು ಇವಾಗ ನಾನು ವಾಶ್ ಮಾಡ್ಕೊತಿದ್ದೀನಿ. ಎಲ್ಲದು ಎಷ್ಟು ತಂದಿದ್ದೆ, ದೊಡ್ಡವು ಚಿಕ್ಕವು, ಮತ್ತು ಆಮೇಲೆ ನನ್ನ ಹತ್ರ ಗ್ಲಾಸಿನ ಐಟಮ್ ಯಾವ ಇದ್ದಾವೆ ಎಲ್ಲದನ್ನು, ಆಮೇಲೆ ಪಿಂಗಾಣಿದಾಗಲಿ ಇನ್ನು ಪ್ಲಾಸ್ಟಿಕ್ದು ಎಲ್ಲದನ್ನು ತೆಗೆದಿಟ್ಬಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಪ್ಲಾಸ್ಟಿಕ್ನ ಕಮ್ಮಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲದನ್ನು ಪಿಂಗಾಣಿದು ಇಲ್ಲಾಂದರೆ ಸ್ಟೀಲ್ದು ಜಾಸ್ತಿ ತೊಗೊಬರೋಣ, ಪ್ಲಾಸ್ಟಿಕ್ ಯೂಸ್ ಮಾಡೋದು ಬೇಡ ಅಂತ ಅಂದ್ಕೊಂಡಿರ್ತೀನಿ. ಆದ್ರೂ ಅದನ್ನು ಮಾಡೋದೇ ಇಲ್ಲ. ಆದ್ರೂ ಪ್ಲಾಸ್ಟಿಕ್ನೇ ಯೂಸ್ ಮಾಡ್ತಾ ಇರ್ತೀನಿ. ನಿಮಗೆ ಗೊತ್ತಿರೋಂಗೆ ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಆದರೂ ಅವಾಯ್ಡ್ ಮಾಡಬೇಕು ಅಂದ್ಕೊತಾರೆ. ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಮಾತ್ರ ಬಿಡೋದೇ ಇಲ್ಲ. ಎಲ್ಲಿ ಹೋಗಿ ಅಂಗಡಿಗೆ ಹೋಗಿ ಕವರಲ್ಲಿ ಪ್ಲಾಸ್ಟಿಕ್ ಕವರ್ ತಗೋಬೇಕು. ಆಮೇಲೆ ತರಕಾರಿ ಅಂಗಡಿ ಹೋಗಿ ಕವರಿಗೆ ಹಾಕ್ಬಿಟ್ಟು ಕೊಡ್ತಾರೆ. ಎಲ್ಲಿ ನೋಡಿದ್ರು ಕವರೇ ಅಲ್ವಾ ನಿಮಗೆ ಯೂಸ್ ಮಾಡೋದು ಅಂದ್ಕೊಂಡಿರ್ತೀನಿ, ಬೇಡ ಅಂತ. ಆದ್ರೂ ಅದನ್ನು ಮಾತ್ರ ತಪ್ಸೋಕ್ಕೆ ಆಗೋದಿಲ್ಲ ಯಾರಿಗೂ. ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್. ಅದಕ್ಕೆ ನಾನಿವಾಗ ಬಾಲ್ಕನಿಲಿ ಒಂದು ಇದು ಕಾಟನ್ ಬೆಡ್ಶೀಟ್ ಥರ ಹಾಕಿದ್ನಿ. ಅದಕ್ಕೆ ಅಲ್ಲೆಲ್ಲ ಫುಲ್ಲು ವಾಶ್ ಮಾಡಿದ್ನ ಎಲ್ಲ ಒಣಗಾಕಂತ ಇದ್ದೀನಿ. ಉಲ್ಟಾ ಮಾಡಿಕ್ತೀನಿ, ನಾವು ನೀರು ಸೋರಿಡುತ್ತೆ. ಆದರೂ ಬಿಸಿಲು ಬಂದಿಲ್ಲ. 11:30 ಗಂಟೆ ಆದ್ರೂ ಬಿಸಿಲೇ ಬಂದಿರೋಣ. ಅದಕ್ಕೆ ಮನೆ ಕೆಲಸ ಫಸ್ಟು ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಇದನ್ನೇ ಇಟ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ಬರೀ ಇದೇ ಕೆಲಸ ಆಗೋಗಿದೆ ನನಗೆ. ಫಸ್ಟ್ ಎಲ್ಲ ತೆಗೆದ್ಬಿಟ್ಟು ನಾನು ವಾಶ್ ಮಾಡ್ಕೊಂಡು ಎಲ್ಲ ಅದು ಒಂಚೂರು ಕೈ ಇಟ್ಕೊಂಡ್ರೆ ಅಡುಗೆ ಮನೆದು ಅದು ತುಂಬ ಅದೇ ಆಗೋಗುತ್ತೆ. ಅದನ್ನು ಇದು ಕ್ಲೀನ್ ಮಾಡೋಣ ಅದು ಕ್ಲೀನ್ ಮಾಡೋಣ ಅಂದ್ಕೊಂಡು ಅದೆಲ್ಲದು ಫುಲ್ಲು ಕ್ಲೀನ್ ಮಾಡ್ಕೊಂಡು ಕೂತ್ಕೊಬಿಟ್ನಲ್ಲ. ಫುಲ್ಲು ಟೈಮೇ ಆಗೋಗಿರುತ್ತೆ ನನಗೆ. ಫುಲ್ಲು ಕೈ ಮೊದಲೇ ನೋವು ನನಗೆ ಮಾಡೋಷ್ಟೊತ್ತಿಗೆ ಸಾಕಾಗೋಯ್ತು. ಅದಕ್ಕೇ ಆಯಿಲ್ ಬಾಟ್ಲೆಲ್ಲ ಇರ್ತಾರೆ ಅದನ್ನೆಲ್ಲ ನನಗೆ ಗಲೀಜಾಗಿರೋಲ್ಲ ಅಷ್ಟಾಗಿರೋಣ. ಯಾಕೆ ಗೊತ್ತಾ, ಇದಕ್ಕೆ ನೀವು ಆಯಿಲ್ ಬಾಟ್ಲಿ ಗಲೀಜಾಗಬಾರ್ದು ಅಂದರೆ ನೀವು ಜಾಸ್ತಿ ಇದು ಬೇಯಿಸಿರ್ತೀರಲ್ಲ ನೀವು, ಬೋಂಡ ಆಗಲಿ ಕಬಾಬ್ ಆಗಲಿ ಎಲ್ಲ ಇದಕ್ಕೆ ಹಾಕ್ಬೇಡಿ. ಯಾಕೆಂದರೆ ಅದು ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸಿರ್ತೀರಲ್ಲ ನೀವು, ಅದರದ್ದೆಲ್ಲ ಎಣ್ಣೆ ಎಲ್ಲ ಕೆಳಗೆ ಕುತ್ಕೊಬಿಟ್ರೆ ಈ ಬಾಟ್ಲಿ ಹೋಗೋದಿಲ್ಲ. ಯಾಕೆಂದರೆ ಇದನ್ನು ಕೈಯಾಗಿ ತೊಳೆಯೋಕ್ಕೂ ಆಗೋದಿಲ್ಲ, ತುಂಬ ಚಿಕ್ಕ ತೂತ ಇರುತ್ತಲ್ವ. ಅದಕ್ಕೆ ನಾನು ಏನು ಮಾಡ್ತೀನಿ, ಅಗ್ಳ ಬಾಯಿ ಇರೋದಕ್ಕೆ ನೀವು ಬೋಂಡದಾಗಲಿ ಕಬಾಬ್ದಾಗಲಿ ಎಣ್ಣೆನ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಯಾಕೆಂದರೆ ಅವಾಗ ವಾಶ್ ಮಾಡ್ಕೊಳ್ಳೋಕ್ಕೂ ನಮ್ಗೆ ಈಸಿ ಆಗುತ್ತೆ. ಆಮೇಲೆ ಇದು ಮಸಾಲೆದು ಈ ಥರ ಡಬ್ಬ, ಅದನ್ನು ನಾನು ಮಸಾಲೆ ಡಬ್ಬ ಮಾತ್ರ ವಾಶ್ ಮಾಡಿಕೊಂಡೆ. ಇವು ಚಿಕ್ಕ ಡಬ್ಬಿ ಇದ್ವಲ್ಲ 16 ಇದ್ವಲ್ಲ, 8 4 ಸೈಡ್ ಇದೆ, 16 ಇದ್ದಾವೆ. ಅದನ್ನೆಲ್ಲ ಮಾಮೂಲಿ ಯಾವಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಅದಕ್ಕಿಂತ ಸೋಪಲ್ಲಿ ಮಾಮೂಲಿ ಒರೆಸ್ಕೊಬಿಟ್ಟು ಬಟ್ಟೆಲಿ ಒರೆಸ್ಕೊಂಡೆ, ಎಲ್ಲ ಒರೆಸ್ಬಿಟ್ಟು ಸೈಡಿಗೆ ಇಟ್ಟೆ. ಇವಾಗ ಮಾಮೂಲಿ ಎಲ್ಲದನ್ನು ಕಿಚನ್ದೆಲ್ಲ ಸೋಪ್ ಹಾಕ್ಬಿಟ್ಟು ಎಲ್ಲದನ್ನು ಮೇಲ್ಮೇಲೆ ಒರೆಸ್ಕೊತಾ ಇದ್ದೀನಿ. ಅವಾಗವಾಗ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡಿರ್ತೀನಿ, ಅಷ್ಟೊಂದು ಗಲೀಜಿರೋದಿಲ್ಲ. ನಾನು ಚಿಮ್ನಿ ಇರೋದ್ರಿಂದ ಅಷ್ಟೊಂದು ಗಲೀಜಾಗೋದಿಲ್ಲ. ಫಸ್ಟೆಲ್ಲ ಚಿಮ್ನಿ ಇರಲಿವಲ್ಲ ತುಂಬ ಗಲೀಜಾಗ್ತಾಯಿತ್ತು. ಮೇಲೆಲ್ಲ ಅದಕ್ಕೆ ಕ್ಲೀನಾಗಿ ಸ್ವಲ್ಪ ವಿಮ್ ಹಾಕ್ಕೊಂಡಿದ್ದೆ ನಾನು ನೀರಿಗೆ. ಅದಕ್ಕೆ ವಿಮ್ ಹಾಕ್ಕೊಂಡು ಸೋಪ್ ಹಾಕೊಂಡಿಲ್ಲ, ಚೂರು ಜಿಡ್ಡೇನೆಲ್ಲ ಇದ್ದರೆ ಕೈಯಲ್ಲಿ ಅವಾಗ ಇದು ಸ್ಕ್ರಬ್ಬರಲ್ಲಿ ಒರೆಸ್ಕೊತೀನಿ. ಇಲ್ಲಾಂದರೆ ವಿಮ್ಮಲ್ಲಿ ಅದ್ರೊಳಗೆ ಸ್ವಲ್ಪ ಸೋಪ್ ಇರುತ್ತಲ್ವ, ಹಂಗೇ ಅದರೊಳಗೇ ವಿಮ್ಮಲ್ಲಿ ಚೆನ್ನಾಗಿ ಹೋಗುತ್ತೆ. ವಿಮ್ಮು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನೀವು ಸ್ಪಾಂಜಲ್ಲಿ ಒರೆಸೋದ್ರಿಂದ ಒಂದು ಚೂರು ಬರೆ ಬರೋದಿಲ್ಲ. ಬಟ್ಟೆಲಿ ಒರೆಸ್ಬೇಡಿ, ಬಟ್ಟೆಲಿ ಒರೆಸೋದ್ರಿಂದ ಬರೆ ಬರುತ್ತೆ. ಆಮೇಲೆ ಅದರೊಳಗೆ ಇರುತ್ತಲ್ಲ ಬಟ್ಟೆ ಇದು ರೆಡ್ ಎಲ್ಲ ಅದೆಲ್ಲ ಅದಕ್ಕೆ ಅಂಟ್ಕೊಬಿಡುತ್ತೆ. ಅದಕ್ಕೆ ನಾನು ಸ್ಪಾಂಜ್ ಇಟ್ಕೊಂಡಿದ್ದೀನಿ. ಡಿಮಾರ್ಟಲ್ಲಿ ತೊಗೊಂಡಿದ್ದೀನಿ 10 ಪೀಸಿಗೆ ಏನೋ 200 ರೂಪಾಯಿ, ಇಲ್ಲಾಂದರೆ 210 ರೂಪಾಯಿ ಅಷ್ಟಿರುತ್ತೆ ಅಷ್ಟೇ. ಎಷ್ಟು ತಿಂಗಳು ಬರುತ್ತೆ ಗೊತ್ತಾ ಸ್ಪಾಂಜು. ನೋಡಿ ಈ ಥರ ನಂದು ಇಲ್ಲಿ ಈ ಕಡೆ ಸೈಡ್ ಮಸಾಲೆ ಡಬ್ಬ ಇಟ್ಕೊಂಡಿದ್ದೀನಿ. ಅರಿಶಿನ ಪುಡಿದೆಲ್ಲ ಉದುರಿತ್ತು. ನ್ಯೂಸ್ ಪೇಪರ್ ಎಲ್ಲ ಇತ್ತು, ಎಲ್ಲಾದ್ರೂ ತೆಗೆದ್ಬಿಟ್ಟು ನಾನು ಬೇರೆ ನ್ಯೂಸ್ ಪೇಪರ್ ಹಾಕೊಂಡ್ಬಿಟ್ಟು ಫುಲ್ಲು ಎಲ್ಲ ಕ್ಲೀನಾಗಿ ಸೋಪರೆಲ್ಲ ಒರೆಸ್ಕೊತಾ ಇದ್ದೀನಿ. ಎಲ್ಲ ಫುಲ್ಲು ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ಕೆಳಗಡೆ ಇದೆಲ್ಲ ಇದು ಅಕ್ಕಿ ಡಬ್ಬ ಎಲ್ಲ ಇರ್ತಾರೆ, ಅದನ್ನೆಲ್ಲ ಅಕ್ಕಿ ಡಬ್ಬ ಮತ್ತು ಹಸಿಟ್ಟಿನ ಡಬ್ಬ ಈ ಕಡೆ ಮಿಕ್ಸಿ ಜಾರು ಎಲ್ಲ ಇಟ್ಕೊಂಡಿದ್ದೀನಿ. ಅದು ಸೋಪ್ ಹಾಕೊಂಡು ಒರೆಸ್ಕೊತಾ ಇದ್ದೀನಿ. ಆದರೂ ಅದು ಗಾರ್ ಬರುತ್ತೆ. ಇವಾಗ ಇದು ಬಾಕ್ಸ್ಗಳಲ್ವ ಸಿಲ್ವರ್ ಬಾಕ್ಸ್ಗಳು, ಎಳೆಯೋದು ಮಾಡೋದು ಮಾಡ್ತಾ ಇರ್ತೀವಲ್ಲ ನೋಡಿ, ಫುಲ್ ಬ್ಲಾಕ್ ಆಗಿತ್ತು. ಉಜ್ಜಿದ್ರೆ ಹೋಗ್ಬಿಡುತ್ತೆ, ಅದೇನು ಗಲೀಜೇನಾಗಿರಲ್ಲ. ಇಲ್ಲಿ ನ್ಯೂಸ್ ಪೇಪರ್ ಹಾಕೋಕ್ಕಾಗಲ್ಲ. ಯಾಕೆ ಗೊತ್ತಾ, ಇದನ್ನು ಯಾವಾಗಲೂ ನಾನು ತೆಗಿತಾ ಇರ್ತೀನಲ್ಲ ನನ್ನ ಬಾಕ್ಸ್ನ, ಆವಾಗ ಇದು ಇದಾಗಿ ಹೋಗ್ಬಿಡುತ್ತೆ. ಅದಕ್ಕೆ ನಾನು ನ್ಯೂಸ್ ಪೇಪರ್ ಹಾಕೋದಿಲ್ಲ. ಇದಕ್ಕೆ ಮಾಮೂಲಿ
ಹಂಗೇನೆ ಒಡ್ಸ್ಕೊಬಿಟ್ಟು ನಾನು ಬಟ್ಟೆಯಲ್ಲಿ ಇದು ಮಾಡ್ಕೊತೀನಿ ಅಷ್ಟೇ. ಇವಾಗ ನೋಡಿ ಬಾಕ್ಸ್ ಎಲ್ಲ ಇದನ್ನು ನಾನು ಖಾಲಿಯಾಗಿದ್ದ ತಕ್ಷಣ ಬಾಕ್ಸ್ ಎಲ್ಲ ವಾಶ್ ಮಾಡ್ಕೊಂಡಿರ್ತೀನಿ. ಅದ್ರ ಮೇಲ್ಗಡೆ ಎಣ್ಣೆ ಆಗಿರ್ತಾರ ಕೈಯಲ್ಲೆಲ್ಲ ಮುಟ್ಟಿರ್ತೀವಲ್ವ, ಅದಕ್ಕೆ ಸೋಪಿಂದ್ರೊಳಗೆ ಒಡ್ಸ್ಕೊಬಿಟ್ಟು ನಾನು ಒಣ ಬಟ್ಟೆಯಲ್ಲಿ ಮತ್ತು ಡ್ರೈ ಬಟ್ಟೆಯಲ್ಲಿ ಒಡ್ಸ್ಕೊತೀನಿ. ಒಡ್ಸ್ಬಿಟ್ಟು ಎಲ್ಲನೂ ಸ್ಟೋರ್ ಮಾಡಿ ನಾನಿವಾಗ ಇಟ್ಕೊಂಡೆ. ಕೆಳಗಡೆ ಎಲ್ಲ ಕ್ಲೀನ್ ಮಾಡಿ ಇವಾಗ ಜೋಡಿಸಿ ಇಟ್ಕೊಂಡಾಯಿತು. ಮಧ್ಯಾಹ್ನ ಆಗೋಯ್ತು, 2 ಗಂಟೆ 2:15 ಆಗೋಯ್ತು ಹತ್ತತ್ರ. ಅದಕ್ಕೆ ಸ್ವಲ್ಪ ಅನ್ನಕ್ಕೆ ಇಟ್ಕೊಳ್ಳೋಣ ಬೇಕಾದ್ರೆ. ಬಿಸಿಲು ಬೇರೆ ಬಂದಿದ್ದು ಸ್ವಲ್ಪ ಜಾಸ್ತಿನೇ, ಅದಕ್ಕೆ ಮೊಸರು ಒಗ್ಗರಣೆ ಮಾಡ್ಕೊಂಡು ಊಟ ಮಾಡಿಬಿಟ್ರೆ ಆಗುತ್ತೆ ಬಿಡು ಅಂದ್ಬಿಟ್ಟು ನಾನು ರೈಸಿಗೆ ಇಟ್ಕೊತಾ ಇದ್ದೀನಿ. ಅನ್ನ ಅದಕ್ಕೇ ರೈಸ್ ಒಗ್ಗರಣೆನೇ ಮೊಸರು ಒಗ್ಗರಣೆ ಹಾಕ್ತೀನಿ ಅಂತ ಹೇಳಿದ್ರೆ ನಮ್ಮ ಮನೆಯವ್ರು ಊಟಕ್ಕೆ ಬರ್ತೀನಿ ಅಂತ ಅಂದ್ರಲ್ಲ, ಸರಿ ಅಂತ ಅಂದರು. ಅದಕ್ಕೇ ಉಪ್ಪಿನಕಾಯಿ ಏನಾದರೂ ತಿಂದರೆ ಆಗುತ್ತೆ, ರಾತ್ರಿ ಬೇಕಾದ್ರೆ ಸಾರು ಏನಾರ ಮಾಡೋಣ ಅಂತ ಅಂದ್ಕೊಂಡೆ. ನೋಡಿ ಎಷ್ಟೊಂದೆಲ್ಲ ತುಂಬ್ಕೊಂಡಿದ್ದೀನಿ ಅಂತ ಅಂದರೆ ಅಡುಗೆ ಮನೇಲಿ ಅದನ್ನೆಲ್ಲ ತೆಗ್ದಿಕ್ಕಷ್ಟೊತ್ತಿಗೆ ಸಾಕಾಗೋಗುತ್ತೆ. ನಾನು ಸಂಜೆನೇ ಆಗೋಗುತ್ತೆ ಅಂದ್ಕೊತೀನಿ. ಇದನ್ನು ಚಪಾತಿಗೆ ಒಂದು ಬಾಕ್ಸೇ ಇರಲಿಲ್ಲ, ಖಾಲಿ ಆಗೋಯ್ತು. ಅಕ್ಕಿ ಹಸಿಟ್ಟು ಹಾಕ್ಕೊಟ್ಟಿದ್ದೆ. ಚಪಾತಿ ಇದು ಜಾಸ್ತಿ 5 kg ಇತ್ತಲ್ಲ, 5 kg ಇಡ್ಸೋ ಬಾಕ್ಸ್ ಇರಲಿ. ಅದಕ್ಕೆ ನಾನು ಮೇಲ್ಗಡೆ ನೋಡಿದೆ, ಮೇಲ್ಗಡೆ ಇವಾಗೆಲ್ಲ ಕ್ಲೀನ್ ಮಾಡ್ತಾ ಇದ್ನಲ್ಲ, ಇದು ಹೆಂಗೋ ಬಾಕ್ಸ್ ಮೇಲ್ಗಡೆ ಇತ್ತು. ಅದಕ್ಕೆ ಅದನ್ನು ವಾಶ್ ಮಾಡ್ಕೊಂಡು ಅದಕ್ಕೂ ಚಪಾತಿ ಇಟ್ಟು ಫಿಲ್ ಮಾಡಿ ಇಟ್ಕೊಂಡ್ಬಿಟ್ಟೆ. ಇನ್ನೇನು ಇಲ್ಲ, ಎಲ್ಲದನ್ನು ಫಿಲ್ ಮಾಡಿ ಇಟ್ಕೊಂಡೆ. ಇನ್ನು ಮಸಾಲೆ ಡಬ್ಬ ಎಲ್ಲ ಒಡ್ಸ್ಕೊಂಡಲ್ಲ, ಇದನ್ನೆಲ್ಲದನ್ನು ಒಣಗಿದ್ವಿ ಎಲ್ಲದನ್ನು. ನೋಡಿ ಈ ಥರ ಹಾಕಿ ಇಟ್ಕೊಳ್ಳಿ. ಮಸಾಲೆ ಡಬ್ಬ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡಿ, ಒಂದು ಚಕ್ಕೆ, ಲವಂಗ, ಮೆಣಸು ಎಷ್ಟು ಥರ ಹಾಕ್ಕೋಬೋದು. 18 ಥರ ಅಂತ, 16 ಥರ ಬಾಕ್ಸ್ ಅಂದರೆ ನೀವು ಆ ದೊಡ್ಡ ಬಾಕ್ಸ್ ಅಂದರೆ ಜಾಗನೇ ಪ್ಲೇಸೇ ಇರೋಲ್ಲ. ಈ ಥರ ನೀವು ಹಾಕಿಟ್ಕೊಂಡ್ರೆ ಪ್ಲೇಸು ಸೇವ್ ಆಗುತ್ತೆ, ನಮಗೂ ಈಸಿ ಅನಿಸುತ್ತೆ ತಗೊಳಕ್ಕೂ. ಅದಕ್ಕೆ ನಾನು ಯಾವಾಗಲೂ ಅದರೊಳಗೇ ಇಟ್ಕೊಳೋದು, ನನಗೆ ಅದೇ ಇಷ್ಟ. ಅದಕ್ಕೆ ನಾನು ಅದನ್ನು ತೆಗ್ದಿಕ್ಕೆ ಹೋಗಿಲ್ಲ. ಚಿಕ್ಕ ಬಾಕ್ಸ್ ಸುಮ್ಮನೆ ಯಾಕೆ ಜಾಗನೂ ಜಾಸ್ತಿ ಹಿಡಿಸುತ್ತೆ ಅಂದ್ಬಿಟ್ಟು ನಾನು ಹಾಕಕ್ಕೆ ಹೋಗಲಿಲ್ಲ. ಸರಿ ಅಂದ್ಬಿಟ್ಟು ನಾನೆಲ್ಲ ಫುಲ್ಲು ಗ್ಯಾಸ್ ಹತ್ರ ಆಗಲಿ ಫುಲ್ಲು ಟೈಲ್ಸ್ ಎಲ್ಲ ಒಡಿಸ್ಕೊಂಡೆ. ಆಮೇಲೆ ನೀವು ನೀರು ಸೋರುತ್ತೆ ಅಂತ ಅಂದ್ಕೊಂಡ್ರೆ ನೀವು ವೈಟ್ ಕಲರ್ದು ಪೇಂಟ್ ಬರುತ್ತಲ್ಲ, ಇದು ವೈಟ್ ಸಿಮೆಂಟ್ ಬರುತ್ತಲ್ಲ, ಅದನ್ನು ನೀವು ಕಾರ್ನರಲ್ಲಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡು ವೈಟ್ ಸಿಮೆಂಟ್ ಹಾಕ್ಕೊಂಡು ಬನ್ನಿ. ಅದು ಚೆನ್ನಾಗಿರುತ್ತೆ. ಆವಾಗ ನೀರೆಲ್ಲ ಕೆಳಗೆ ಲೀಕ್ ಆಗೋದಿಲ್ಲ. ಸ್ವಲ್ಪ 15 ದಿವಸಕ್ಕೊಂದ್ಸಲ ಆದರೂ ನೀರು ಹಾಕ್ತಾ ಇರ್ತೀವಲ್ಲ, ಇದಾಗೋಗುತ್ತೆ, ಗಲೀಜಾಗಿ ಆಗುತ್ತೆ, ಇದು ಹೋಗ್ಬಿಡುತ್ತೆ. ಅದನ್ನು ಅದು 15 ದಿವಸಕ್ಕೊಂದ್ಸಲ ನೀವು ಒಂದು ಚಿಕ್ಕದಾಗ ಒಂದು ಬೌಲಲ್ಲಿ ಇದು ಸಿಮೆಂಟ್ನ ಹಾಕ್ಕೊಂಡು ಬಂದರೆ ಸೈಡಾಗಿ 3 ಕಾರ್ನರಲ್ಲಿ ನೀರು ಅಷ್ಟಾಗಿ ಕೆಳಗಡೆ ಸೋರಲ್ಲ, ಬ್ಲಾಕ್ ಎಲ್ಲ ಆಗೋದಿಲ್ಲ. ನಾನು ಹಂಗೆ ಮಾಡ್ಕೊಂಬರ್ತೀನಿ. ಫುಲ್ಲು ನೋಡಿ ಅಷ್ಟೇ ಎಲ್ಲ ಕ್ಲೀನ್ ಮಾಡಿಲ್ಲ, ಜೋಡಿಸಿ ಇಟ್ಕೊಂಡೆ. ನೋಡಿ ಫುಲ್ಲು ಆಗೋಯ್ತು, ಸಂಜೆ ಆಗೋಯ್ತು. ನನ್ನ ಮಕ್ಕಳು ಬಂದರು, ಅವರೆಲ್ಲ ಬಂದುಬಿಟ್ಟು ಸ್ವಲ್ಪ TV ನೋಡ್ತಾಯಿದ್ರು. ನಾನು ಅದಕ್ಕೇ ಎಲ್ಲದನ್ನು ಇದು ಮಾಡ್ಕೊತಾ ಇದ್ದೆ. ನೋಡಿ ಇವಾಗ ಫಸ್ಟ್ ಕ್ಲೀನ್ ಮಾಡ್ಕೊಂಡೆ. ಆಮೇಲೆ ಬೇಕಾದ್ರೆ ಎಲ್ಲದನ್ನು ಮೇಕ್ ಓವರ್ ಮಾಡ್ಕೊಂಡ್ರೆ ಆಗುತ್ತೆ, ಅಂಟಿಸ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಫಸ್ಟ್ ನಾನು ಎಲ್ಲದನ್ನು, ಮತ್ತೆ ಮಕ್ಕಳೆಲ್ಲ ಬಂದರೆ ಅದು ತುಂಡಾಡ್ಬಿಡ್ತಾರೆ ಅಂದ್ಬಿಟ್ಟು ಫಸ್ಟ್ ಎಲ್ಲ ತೆಗೆದ್ಬಿಟ್ಟು ಎಲ್ಲ ಎತ್ತಿಟ್ಕೊಬಿಟ್ಟೆ. ಇವಾಗ ನಾನು ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿದೆ ಮಾತ್ರ, ನನಗೆ ಇಷ್ಟ ಆಯಿತು. ಇದು ಏನಪ್ಪ ಅಂಟಿಸೋದು, ಟೇಪ್ ಥರದ್ದು ಅದಷ್ಟು ಉಕ್ಕು ಕೊಟ್ಟಿದ್ದಾರೆ ಮತ್ತು ಅಂಟ್ಕೊಳ್ಳೋದು. ಆದರೆ ತುಂಬ ವೆಯ್ಟಿಂದ ನ್ಯಾತಾಗೋಕ್ಕಾಗೋದಿಲ್ಲ, ಬಿದ್ದೋಗ್ಬಿಡುತ್ತೆ. ನಾನು ಏನು ಮಾಡಿದೆ ಗೊತ್ತಾ, ಇದನ್ನು ಏನಪ್ಪ ಇದು ಚಾಪರ್ ಬರುತ್ತಲ್ಲ ಮರದ್ದು, ಅದನ್ನು ನ್ಯಾತಾಕ್ಬಿಟ್ಟು ಸ್ವಲ್ಪ 2 ನಿಮಿಷ ಇಟ್ಟು ಅವಾಗ ದಮ್ ಅಂತ ಬಿದ್ದೋಗ್ಬಿಡ್ತದು, ಕಿತ್ತೋಯ್ತದು. ಅದಕ್ಕೆ ವೆಯ್ಟ್ ಇರಲಿಲ್ಲ, ಮಾಮೂಲಿ ವೆಯ್ಟ್ಲೆಸ್ ಥರದ್ದು ಒಂದು ಸ್ವಲ್ಪ ಅಷ್ಟೇ ಈ ಥರ ನ್ಯಾತಾಕೋದು. ಆಮೇಲೆ ಚಿಕ್ಕದು ಮಾತ್ರ ಏನಾದರೂ ವೆಯ್ಟ್ಲೆಸ್ ಇರುತ್ತೆ ಆ ಥರದ್ದೆಲ್ಲ ಅದನ್ನು ನಾವು ಸ್ಟಿಕ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಮಾತ್ರ ನನಗೆ ಇಷ್ಟ ಆಯಿತು. ನೋಡಿ ಎಲ್ಲದನ್ನು ಸ್ಟಿಕ್ ಮಾಡಿಕೊಂಡು ಇನ್ನೊಂದು ಕೊರಿಯರ್ ನಾವು ಆರ್ಡ್ರ್ ಮಾಡಿದ್ದು, ಅದು ಬಂದೇ ಬಿಡ್ತು ಇವಾಗಲೇ, ಇವತ್ತೇ ಬಂದು ಸರಿ ಆಯಿತು ನನಗೂ. ಅದು ಇದು ರಿಟರ್ನ್ ಮಾಡಿದ್ದು, ಯಾಕೋ ಲೈಟ್ ಕಲರ್ ಬಂದು ಡಾರ್ಕ್ ಕಲರ್ ಬೇಕಾಗಿತ್ತು ನನಗೆ. ಅದಕ್ಕೆ ಅದನ್ನು ರಿಟರ್ನ್ ಮಾಡಿಬಿಟ್ಟು ನಾನು ಬೇರೆ ಕಲರ್ ಆರ್ಡ್ರ್ ಮಾಡಿದ್ದೆ. ಇದು ಡಾರ್ಕ್ ಕಲರ್ ಬಂದಿದೆ, ಚೆನ್ನಾಗಿದೆ. ಮತ್ತು ಇವಾಗ ಸ್ವಲ್ಪ ಸಂಜೆ ಆಗೋಯ್ತಲ್ಲ, ಕತ್ಲಾಗ್ಬಿಟ್ಟಿದೆ, ಕಾಣ್ತಾನೆ ಇಲ್ಲ ನಿಮಗೆ. ಚೆನ್ನಾಗಿತ್ತು ಮತ್ತು ನನಗೆ ಇಷ್ಟ ಆಯಿತು. ನೋಡಿ ಈ ಥರ ಮೇಲ್ಗಡೆ ಕವರ್ ಇದೆ. ನಾನು ಹೆಂಗೆ ಮಾಡ್ತಾರೆ ಉಕ್ಕು ಅಂತ ಅನ್ಕೋತಾ ಇದ್ದೆ, ಮೇಲ್ಗಡೆ ಕವರ್ನ ಇದು ಮಾಡೋದು, ಅದೊಂಥರ ಫೆವಿಕಿಕ್ ಥರ ಇರುತ್ತೆ ಅನ್ಕೊತೀನಿ. ಚೆನ್ನಾಗಿ ಅಂಟ್ಕೊಳುತ್ತೆ, ಟೈಟಾಗಿ ಅಂಟ್ಕೊತು, ಗೋಡೆಗೆ ಸಮೇತ ಅಂಟ್ಕೊಳುತ್ತೆ. ಆದರೆ ತುಂಬ ನೀವು ಭಾರ ಆಗಿರೋದು ನ್ಯಾತಾಕಂಗಿಲ್ಲ, ಅಷ್ಟೇ ಹ್ಯಾಂಗ್ ಮಾಡೋಂಗಿಲ್ಲ, ವೆಯ್ಟ್ಲೆಸ್ ಥರದ್ದು ಅಷ್ಟೇ ಮಾತ್ರ. ನೋಡಿ ಚೆನ್ನಾಗಿತ್ತು ಮಾತ್ರ. ನಾನು ಇದಕ್ಕೆ ಈ ಕಡೆ ಸೈಡ್ ಸ್ವಲ್ಪ ಕಾರ್ನರಲ್ಲಿ ನನಗೆ ಗ್ಯಾಪ್ ಇತ್ತಲ್ಲ, ಅದಕ್ಕೆ 3 ಆರ್ಡ್ರ್ ಮಾಡಿದ್ದೆ. ಚೆನ್ನಾಗಿತ್ತು, ಈಟ್ ಲವ್ ಡ್ರಿಂಕ್ ಥರ ಆ ಥರ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಮಾಡೋಷ್ಟಕ್ಕೆ ಸಂಜೆ ಆಗೋಯ್ತು, ಫುಲ್ಲು ಸುಸ್ತಾಗೋಯ್ತು ನನಗಂತೂ. ಯಾವಾಗ ಕುತ್ಕೊಬಿಟ್ರೆ ಸಾಕಪ್ಪ ಅನಿಸ್ಬಿಡ್ತು, ಕಾಲೆಲ್ಲ ತುಂಬ ನೋವ್ತಾಯಿತ್ತು. ಆಮೇಲೆಲ್ಲ ಆಯಿತು ಫುಲ್ಲೂ ಎಲ್ಲದನ್ನು ಹ್ಯಾಂಗ್ ಮಾಡೋದಾಗಲಿ ಪ್ರತಿಯೊಂದು ಎಲ್ಲ ಮಾಡ್ಕೊತಾ ಇದ್ದೆ. ಎಲ್ಲ ಮಾಡ್ಕೊಳೋಷ್ಟೊತ್ತಿಗೆ ಸಂಜೆ ಆಗೋಯ್ತು. ಎಷ್ಟು ಗಲೀಜಾಗಿದೆ ಅಂತಂದರೆ ಎಲ್ಲದನ್ನು ನನ್ನ ಚಿಕ್ಕ ಚೀಲದಿತ್ತು, ಅದಕ್ಕೆ ಎಲ್ಲದಕ್ಕೆ ತುಂಬ್ಕೊತಾ ಇದ್ದೀನಿ. ಎಲ್ಲ ತುಂಬ್ಕೊಬಿಟ್ಟು ಫಸ್ಟ್ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಎಲ್ಲದನ್ನು ಫಸ್ಟು ತಗೊಂಬಿಟ್ಟು ಕೆಳಗಡೆ ಡಸ್ಟ್ಬಿನಿಗೆ ಹಾಕಿ ಬಂದುಬಿಡ್ತೀನಿ. ಎಲ್ಲದನ್ನು ಆಮೇಲೆ ಬೇಕಾದ್ರೆ ಮನೆಯೆಲ್ಲ ಓಡಿಸ್ಕೊಂಡ್ರೆ ಆಗುತ್ತೆ ಅಂತ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್. ಯಾರು ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ, ಓಕೆನಾ. ನಾನು ಇದು ಕಂಟಿನ್ಯೂ ವ್ಲಾಗು ನಿನ್ನೆ ಮಾಡೋಕ್ಕಾಗಿಲ್ಲ, ಫುಲ್ಲು ಸುಸ್ತಾಗೋಯ್ತು. ನಾನು ನಿನ್ನೆನೇ ನಿಮಗೆ ಕಿಚನ್ ಟೂರ್ ಮಾಡೋಣ ಅಂತ ಅಂದ್ಕೊಂಡೆ, ಆಗಲಿಲ್ಲ. ಅದಕ್ಕೆ ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ. ನನ್ನ ಕಿಚನ್ ಚಿಕ್ಕದಾಗಿದೆ, ನಿಮಗೆ ಈ ಥರ ಅನಿಸುತ್ತೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ನಾನು ನಿಮಗೆ ಇವಾಗ ತೋರಿಸ್ತೀನಿ ಕಿಚನ್ದು ಹೆಂಗಿದೆ ಅಂತ, ಓಕೆನಾ. ನೋಡಿ ಇದು ಫಸ್ಟ್ ನಾನಿಲ್ಲಿ ಇವಾಗ ನಾನು ಎಲ್ಲ ತೊಗೊಂಡಿರೋದು ಆನ್ಲೈನ್ ತೊಗೊಬಿಟ್ಟು ನಾನು ಇಲ್ಲಿ ಸ್ಟಿಕ್ ಮಾಡಿದ್ದೀನಿ. ಇದು
ಮಾಮ್ಸ್ ಕಿಚನ್ ಅಂತ. ಅಮ್ಮನ ಮನೆ ಅಲ್ವಾ, ಅಡುಗೆ ಮನೆ ಅಂದ್ರೇ ಅಮ್ಮನ ಮನೆ ಥರ ಅಲ್ವಾ, ಅಮ್ಮಂದಿರಿದ್ರೇ ಅದು ಚೆಂದ ಅಡುಗೆ ಮನೆಗೆ. ನೋಡಿ ಈ ಥರ ನಾನು ಆನ್ಲೈನಲ್ಲಿ ಈ ಥರ ತರಿಸ್ಕೊಂಡಿದ್ದೀನಿ, ತರಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ನಂಗೆ ತುಂಬ ಇಷ್ಟ ಇದು ಫಸ್ಟ್ ನಾನು ಮನೆಗೆ ಬಂದ ತಕ್ಷಣ ನಾನು ಇದನ್ನು ತರಿಸ್ಕೊಂಡಿದ್ದೆ, ಆನ್ಲೈನಲ್ಲಿ ತರಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಇದೆ. ಇಲ್ಲಿ ಮೇಲ್ಗಡೆ ನಾನು ಇದು ಇರಲಿಲ್ಲ, ಏನಪ್ಪ ಸ್ಟೀಲ್ದು ರಾಡು ನಾನು ಹಾಕ್ಸ್ಕೊಬಿಟ್ಟು ಈ ಥರ ಬೇಕು ಅಂದ್ಬಿಟ್ಟು ನಾನು ಹಾಕ್ಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದು 2 ಬಂದಿದೆ, ಎಷ್ಟು 150 ಏನೋ ಅನ್ಕೊತೀನಿ. 2 ಬಂದಿದೆ, 2 ಸೈಡು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಆಮೇಲೆ 2 ಸೈಡ್ ಲುಕ್ಸ್ ನಾನು ಫಸ್ಟೇ ಮಾಡ್ಕೊಂಡಿರೋದು, ಇದು ವೀಡಿಯೋಗೋಸ್ಕರ ಏನು ಮಾಡ್ಕೊಂಡಿಲ್ಲ. ನಾನು ಫಸ್ಟೇ ಬಂದನಲ್ಲ ಈ ಮನೆಗೆ, ಆವಾಗಲೇ ನಾನು ಇಲ್ಲಿ ಮಳೆ ಹೊಡ್ಸ್ಕೊಂಡು ಹಾಕ್ಕೊಂಡಿದ್ದೆ, ನಾನು ಆನ್ಲೈನಲ್ಲೆಲ್ಲ ಬುಕ್ ಮಾಡ್ಕೊಂಡು. ನೋಡಿ 2 ಸೈಡು ಈ ಥರ ಇಲ್ಲಿ ಚೆನ್ನಾಗಿ ಕಾಣುತ್ತೆ ಎಂಟ್ರೆನ್ಸಲ್ಲಿ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಎಂಟ್ರೆನ್ಸಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಫಸ್ಟೇ ಹಾಕ್ಕೊಂಡು, ಇದು ಮಾತ್ರ ಇವಾಗ ನಾನು ಆನ್ಲೈನ್ ತೊಗೊಂಡು ಇವಾಗ ಹಾಕ್ಕೊಂಡಿರೋದು ಇದು. ನೋಡಿ ಈ ಥರ ನಾವು ಫಸ್ಟು ಇದ್ರದ್ದು ಇದು ವುಡ್ಡಿಂದ ಹಾಕ್ಸ್ಕೊಂಡಿದ್ದೀನಿ ಫುಲ್ಲು. ನೋಡಿ ಇದರ ಕಾರ್ನರಲ್ಲಿ ಫುಲ್ಲು, ನೋಡಿ ಮೇಲ್ಗಡೆ ಫುಲ್ಲು ಹಾಕ್ಸ್ಕೊಂಡಿದ್ದೀನಿ ಇಲ್ಲಿವರೆಗೂ. ನೋಡಿ ಕೆಳಗಡೆ ಚೆನ್ನಾಗಿ ಕಾಣುತ್ತೆ ಅಂತ. ಆವಾಗ ಇದು ರಾಡ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಈ ಥರ ಚೆನ್ನಾಗಿ ಕಾಣುತ್ತೆ ಅಡುಗೆ ಮನೆಗೆ ಅಂದ್ಬಿಟ್ಟು ನಾನು 2 ತೊಗೊಂಡು ಹಾಕ್ಕೊಂಡಿದ್ದೆ. ನೋಡಿ ಇದು ಎಂಟ್ರೆನ್ಸು. ಇವಾಗ ಒಳಗಡೆ ಹೋಗ್ತಾಯಿದ್ದೀನಿ. ಫಸ್ಟ್ ನಾನು ಮ್ಯಾಟ್ ತೊಗೊಂಡಿದ್ದೀನಿ. ಇದು ಡಿಮಾರ್ಟಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ, 2 ತೊಗೊಬಂದಿದೆ. ಒಂದು ಹೋಗಿದ್ರೆ ಒಂದು ಆಗುತ್ತೆ ಅಂದ್ಬಿಟ್ಟು ನಾನು 2 ತಂದಿದ್ದೀನಿ. ಎಷ್ಟು ಚೆನ್ನಾಗಿದೆ, ಎಷ್ಟು ಉದ್ದ ಬಂದಿದೆ ನೋಡಿ. ನೀವು ತೊಗೊಂಡ್ರೆ ಈ ಥರ ಮ್ಯಾಟ್ ತೊಗೊಳ್ಳಿ ಆಯಿತಾ, ಚೆನ್ನಾಗಿರುತ್ತೆ. ಮತ್ತು ನನಗೆ ವಾಷಬಲ್ಲು ಚೆನ್ನಾಗಿದೆ. ತುಂಬ ವರ್ಷನೇ ಆಯ್ತೇನೋ ನಾನು ಈ ಮನೆ ಬಂದಾಗ 2 ತೊಗೊಬಂದಿದ್ದೆ. ಒಂದು ಹೋಗಿದ್ರೆ ಒಂದು ಆಗುತ್ತೆ ಅಂತ, ಎಷ್ಟು ದೊಡ್ಡದಾಗಿದೆ, ಚೆನ್ನಾಗಿದೆ. 2 ಸೈಡು ಮಾಡ್ಕೋಬೋದು. ನೋಡಿ ಈ ಥರ ಈ ಕಡೆ ಸೈಡ್ ನಾನು ಪಾರೆ ತೊಳಿಬೇಕಾರೆ ಈ ಕಡೆ ಮಾಡ್ಕೊತೀನಿ, ಆಮೇಲೆ ಬೇಕು ಅಂದರೆ ನಾನು ಅಡುಗೆ ಮಾಡ್ಬೇಕಾರೆ ಹಿಂಗೆ ಮಾಡ್ಕೊತೀನಿ. ಚೆನ್ನಾಗಿರುತ್ತೆ, ನನಗಿಷ್ಟ. ನೋಡಿ ಆಮೇಲೆ ಇದು ಗ್ರಿಪ್ಪು ಇದೆ, ಅಂಥರ ಏನೋ ಜಾರುತ್ತೆ ಅಂತ ಇಲ್ಲ, ತುಂಬ ಗ್ರಿಪ್ಪಾಗಿ ನಿಂತ್ಕೋಬೋದು, ಏನು ಜಾರೋದಿಲ್ಲ. ನೋಡಿ ಫಸ್ಟ್ ನಾನು ಈ ಕಡೆ ಈರುಳ್ಳಿ ಪುಟ್ಟಿ ಇಟ್ಕೊಂಡಿದ್ದೀನಿ. ಇದು ತುಂಬ ವರ್ಷನೇ ಆಯ್ತಿನಪ್ಪ ತೊಗೊಂಡು. ನಾನು ಯಾವಾಗಲೂ ವಾಶ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಲ್ಲ, ಚೆನ್ನಾಗಿರುತ್ತೆ, ಗಲೀಜಾಗಿ ಏನು ಇಟ್ಕೊಂಡಿಲ್ಲ. ಇದು ವೈಟ್ ಇರೋದ್ರಿಂದ ಏನು ಗಲೀಜಾಗಿದ್ದರೆ ಅವಾಗ ತೊಳ್ಕೊಬಿಡ್ತೀನಿ. ನೋಡಿ ಈ ಥರ ಇಟ್ಕೊಂಡಿದ್ದೀನಿ. ಇಲ್ಲಿ ಈ ಕಡೆ ಸೈಡ್ ನಾನು ಇವಾಗ ತೊಗೊಂಡು ಆನ್ಲೈನಲ್ಲಿ ಇದನ್ನ ಹಾಕ್ಕೊಂಡ್ರೆ ಚೆನ್ನಾಗಿದೆ ಅಲ್ಲ, ಕಿಚನ್ ಸ್ಪ್ರಿಂಗ್ ಫ್ಲೇಮ್ಸ್ ಟುಗೆದರ್ ಅಂತ ಇದೆ. ಇದನ್ನು ಸ್ಟಿಕ್ ಮಾಡಿದ್ದೀನಿ ಇಲ್ಲಿ ಈ ಕಡೆ ಸೈಡು. ಆಮೇಲೆ ಇಲ್ಲಿ ಇದಿದೆ ಕಬೋರ್ಡು. ನೋಡಿ ಈ ಥರ ಇದೆ ಕಬೋರ್ಡ್ ಈ ಕಡೆ ಸೈಡು. ಇಲ್ಲಿ ನಾನು ಮಸಾಲೆ ಡಬ್ಬ ಇಟ್ಕೊಂಡಿದ್ದೀನಿ. ಈ ಥರ ಇದು ಫುಲ್ಲು 16 ಇದೆ ನಿಮಗೆ. ನೋಡಿ 16 ಇದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ನಾನು ಅದಕ್ಕೆ ಇದು ಜಾಗನೂ ಅಷ್ಟೇ ಕಮ್ಮಿ ಇಡಿಸುತ್ತೆ, ಅದಕ್ಕೆ ಸುಮ್ಮನೆ ಎಲ್ಲ ಬಾಕ್ಸ್ಗಳು ತುಂಬ ಹಿಡ್ಕೊಂಡು ಒಡ್ಸ್ಕೊಳಕ್ಕೆಲ್ಲ ಆಗೋದಿಲ್ಲ. ಇದು ನಾನು ಆ ಮನೇಲಿ ಇದನ್ನೆಲ್ಲ ತಗೊಂಡೆ ಒಂದು 6 ವರ್ಷ ಆಗಿದೆ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, 6-7 ವರ್ಷ ಆಗಿದೆ. ಎಷ್ಟು ಚೆನ್ನಾಗಿದೆ, ಒಂದು ಚೂರು ಏನು ಒಡೆದೋಗೋದಿಲ್ಲ. ಇದು ಪ್ಲಾಸ್ಟಿಕ್ ಥರ ಅಲ್ವಾ, ಅದಕ್ಕೆ ನೋಡಿ ಚೆನ್ನಾಗಿದೆ. ಮತ್ತು ನನಗೆ ಇಷ್ಟ ಆಯಿತು. ನೀವು ತೊಗೊಳೋದು ಈ ಥರ ತೊಗೊಳ್ಳಿ, ಸುಮ್ಮನೆ ಎಲ್ಲ ಬಾಕ್ಸ್ಗಳು ತೊಳೆದು ಇಡೋಕ್ಕಾಗೋದಿಲ್ಲ. ಇದರಿದ್ರೆ ನಮಗೆ ನಾವು ಇರೋದೇನು ಹಾಕ್ಸಿದಲ್ವ, ನನಗೇನು ಜಾಸ್ತಿ ಏನು ಬೇಕಾಗೋದಿಲ್ಲ. ಈ ಥರ ಎಲ್ಲದನ್ನು ಮಸಾಲೆ ಆಗಲಿ ಪ್ರತಿಯೊಂದು ಎಲ್ಲ ಇಟ್ಕೊಬಿಟ್ಟಿದ್ದೀನಿ. ಈ ಕಡೆ ಇದು ಆಯಿಲ್ ಬಟ್ ಇಟ್ಕೊಂಡಿದ್ದೀನಿ. ಇದು ಏನಕ್ಕೆ ಗೊತ್ತಾ, ಆಯಿಲ್ ಬಟ್ಟಲ್ಲು ಇದು ಏನಾದರೂ ಇವಾಗ ಬೋಂಡ ಮಾಡಿರ್ತೀನಿ, ಕಬಾಬ್ ಮಾಡಿರ್ತೀನಿ, ಅದ್ರ ಎಣ್ಣೆ ಎಲ್ಲ ಇದಕ್ಕೆ ಹಾಕಿ ಇಟ್ಕೊಂಡಿರ್ತೀನಿ. ಯಾಕೆಂದರೆ ಇದು ವಾಶ್ ಮಾಡ್ಕೊಬೋದು, ದೊಡ್ಡದಾಗಿದೆಯಲ್ಲ ಬಾಯಿ, ಸುಮ್ಮನೆ ಚಿಕ್ಕದಕ್ಕೆ ಹಾಕ್ಕೊಂಡ್ರೆ ವಾಶ್ ಮಾಡೋಕ್ಕಾಗಲ್ಲ. ಆಮೇಲೆ ಅದು ಬೋಂಡ ಎಲ್ಲ ಮಾಡಿರ್ತೀವಲ್ಲ, ಅದು ಕೆಳಗೆ ಕೂತ್ಕೊಂಡ್ರೆ ಹೋಗೋದಿಲ್ಲ ಅಂದ್ಬಿಟ್ಟು ಈ ಥರ ತೊಗೊಂಡಿದ್ದೀನಿ. ದೊಡ್ಡದಾಗಿದೆಯಲ್ಲ ಬಾಯಿ, ಅವಾಗ ನಾವು ಕ್ಲೀನಾಗಿ ವಾಶ್ ಮಾಡ್ಕೊಬೋದು. ಅದಕ್ಕೆ ಇದ್ರಾಗ ಇಟ್ಕೊಂಡಿದ್ದೀನಿ, ಕಬಾಬ್ ಎಣ್ಣೆ ಆಗಲಿ ಬೋಂಡದಾಗಲಿ ಅಂತ. ಆಮೇಲೆ ಮಾಮೂಲಿ ಇಲ್ಲಿ ಚಾಕಿಂದಿದೆ, ಚಾಕ್ ಇಟ್ಕೊಂಡಿದ್ದೀನಿ ಅಷ್ಟೇ. ಇಲ್ಲೇನು ಜಾಸ್ತಿ ಇಟ್ಕೊಳಕ್ಕೆ ಹೋಗೋದಿಲ್ಲ ನಾನು, ಇಷ್ಟೇ. ನೋಡಿ ನ್ಯೂಸ್ ಪೇಪರ್ ಹಾಕ್ಕೊಂಡಿದ್ದೀನಿ. ಯಾಕಂದ್ರೆ ಯಾವಾಗ ನ್ಯೂಸ್ ಪೇಪರ್ ಹಾಕಿ ಇಟ್ಕೊಳ್ತೀನಿ. ಇದು ಮಸಾಲೆದಲ್ವಾ, ಅರಿಶಿನ ಪುಡಿ ಏನಾಗಲಿ ಸೋಡಾ ಆಗಲಿ ಎಲ್ಲಾಗಲಿ ಏನಾದ್ರು ಉದ್ರಿದ್ರೆ ಇಲ್ಲಿ ಉದ್ರಿರುತ್ತೆ. ಆಮೇಲೆ ಫುಲ್ಲು ಕೆಳಗೆ ವೈಟ್ ಕರ್ದಲ್ವಾ, ಎಲ್ಲೋ ಆಗ್ಬಿಡುತ್ತೆ. ಚೆನ್ನಾಗಿರೋದು ನಾನು ನ್ಯೂಸ್ ಪೇಪರ್ ಹಾಕ್ಕೊಂಡು ಇಟ್ಕೊತೀನಿ ಎಲ್ಲದಕ್ಕೂ ಅಷ್ಟೇ. ಈ ಕಡೆ ಒಂದಿದೆ, ಇಲ್ಲೊಂದು ಚಿಕ್ಕದಾಗಿದೆ, ಇಲ್ಲೂ ಅಷ್ಟೇ ನಾನು ನ್ಯೂಸ್ ಪೇಪರ್ ಹಾಕೊಂಡು ಇಟ್ಕೊಂಡಿದ್ದೀನಿ. ಇದು ಮಾಮೂಲಿ ಚಪಾತಿಗೆಲ್ಲ ಎಣ್ಣೆ ಎಲ್ಲ ಬೇಕಾಗುತ್ತಲ್ಲ, ಅದಕ್ಕೆ ದೋಸೆಗೆ ಚಪಾತಿಗೆಲ್ಲ ಚಿಕ್ಕದಾಗಿ. ನೋಡಿ ಚೆನ್ನಾಗಿದೆ, ಪುಟಾಣಿದು ಅಂತ. ನಾನು ಇದನ್ನು ತೊಗೊಬಂದಿದ್ದೆ, ಇದರೊಳಗಡೆ ಏನಪ್ಪ ಪಾತ್ರೆ ಅಂಗಡಿ ತೊಗೊಂಡಿದ್ದೆ, ಯಾವಾಗಲೂ ತೊಗೊಂಡಿದ್ದೆ, ಹಂಗೆ ಇಟ್ಕೊಂಡಿದ್ದೆ. ಆಮೇಲೆ ಮಾಮೂಲಿ ನಾನು ಕೈ ಎಣ್ಣೆ ಎಲ್ಲ ಹರಳೆಣ್ಣೆ ಹಚ್ಕೊತೀನಲ್ಲ, ಅದಕ್ಕೊಂದು ಬಟ್ಲು ಇಟ್ಕೊಂಡಿದ್ದೀನಿ. ಇನ್ನು ಮಾಮೂಲಿ ತುಪ್ಪ, ಇದೊಂದು ಚಿಕ್ಕದೊಂದು ಪುಟಾಣಿ ಅಷ್ಟೇ. ಇದು ನ್ಯೂಸ್ ಪೇಪರ್ ಇಟ್ಕೊಂಡು ಇದೊಂದು ಸೀಸರ್ ಇಟ್ಕೊಂಡಿದ್ದೀನಿ, ಆಲ್ಗಿಲ್ ಕಟ್ ಮಾಡೋದಕ್ಕೆ. ಅದಕ್ಕೆ ನೆಕ್ಸ್ಟ್ ಇಲ್ಲಿ ಎಲ್ಲ ಸ್ಪೂನ್ಸು, ಚಾಕು, ನೈಫು ಎಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ಉಪ್ಪಿನಕಾಯಿ ಡಬ್ಬ ಇಟ್ಕೊಂಡಿದ್ದೀನಿ. ಉಪ್ಪಿನಕಾಯಿನ ಚಿಕ್ಕದ ಜಾರಿಗೆ ಹಾಕ್ಕೊಂಡಿದ್ದೀನಿ, ಇದಕ್ಕೆ ಹಾಕ್ಕೊಂಡು ಇಟ್ಕೊಂಡಿರ್ತೀನಿ. ಏನಾದ್ರು ಎಕ್ಸ್ಟ್ರಾ ಇರೋದನ್ನ ಇಲ್ಲೇ ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಇಲ್ಲೊಂದಿತ್ತು, 3 ಇದ್ವಾ ಈ ಥರದ್ದು, ಒಂದು ಒಡೆದೋಗ್ಬಿಡ್ತಾರೆ. ಅದಕ್ಕೆ ನಾನು ಇದೊಂದು ಚಿಕ್ಕದಾಗ ಒಂದು ಪಾಟ್ ಇರಲಿ, ಇಲ್ಲಿ ಚೆನ್ನಾಗೂ ಕಾಣುತ್ತೆ ಅಂತ ಇಲ್ಲಿ ಪಾಟ್ ಇಟ್ಬಿಟ್ಟೆ. ಇನ್ನು ಮಾಮೂಲಿ ಸಾಲ್ಟ್ ಒಂದು, ಉಪ್ಪಿನಕಾಯಿ ಒಂದು ಇಟ್ಕೊಂಡಿದ್ದೀನಿ. ಇನ್ನು ತುಪ್ಪ ಮಾಮೂಲಿ ಇದು ಸ್ಟೀಲ್ದೊಳಗೆ ಇಟ್ಕೊಂಡಿರ್ತೀನಲ್ಲ, ಅದಕ್ಕೆ ತುಪ್ಪ ಏನು ಹಾಕಿಟ್ಟಿಲ್ಲ. ನೋಡಿ ಇಷ್ಟೇ. ಇನ್ನು ಮಾಮೂಲಿ ಕೆಳಗಡೆ ಬೆಳ್ಳುಳ್ಳಿ ಮತ್ತು ಆಲೂಗೆಡ್ಡೆ ಇಟ್ಕೊತೀನಿ. ಇಲ್ಲಿ ಮಾಮೂಲಿ ಈರುಳ್ಳಿ ಇಷ್ಟೇ. ಈ ಕಡೆ ಸೈಡು ನೋಡಿ, ಈ ಕಡೆ ಸೈಡ್ ಇಷ್ಟೇ.
ಈ ಕಡೆ ಸೈಡು. ಇನ್ನು ಮಾಮೂಲಿ ನಂದು 4 ಒಲೆ ಇದೆ ಗ್ಯಾಸು. ನಂದು ಇವಾಗ ತಂದಿರೋದು ಗ್ರೀನ್ ಚೆಫ್ ಚೆನ್ನಾಗಿದೆ ಮತ್ತು ನನಗೆ ಇಷ್ಟ ಆಯಿತು. 4 ನಾನು ಫಸ್ಟ್ 3 ಒಲೆ ತೊಗೊಂಡಿದ್ದೆ, ಅದು ಯಾಕೋ ಉರಿತಾ ಇಲ್ಲ ಅಂದ್ಬಿಟ್ಟು ನಾನು 4 ಒಲೆ ತೊಗೊಂಡೆ. ನಂಗೆ ಇಷ್ಟ ಆಯಿತು ಮಾತ್ರ, ಚೆನ್ನಾಗಿ ಉರಿಯುತ್ತೆ, ಮಾತ್ರ ಜೋರಾಗಿ ಉರಿಯುತ್ತೆ, ಬೇಗ ಬೇಗ ಅಡುಗೆನೇ ಆಗುತ್ತೆ. ಅದಕ್ಕಿಂತ 4 ಒಲೆ ಇದ್ದರೆ ಒಂದಕ್ಕೆ ಸಾಂಬಾರು, ಒಂದಕ್ಕೆ ಅನ್ನ, ಒಂದಕ್ಕೆ ಮುದ್ದೆ ಇಟ್ಕೋಬೋದು ಅಂದ್ಬಿಟ್ಟು ನಾನು ಇದಕ್ಕೆ ಇದು 4 ಒಲೆ ತೊಗೊಂಡಿದ್ದೀನಿ. ಆಮೇಲೆ ಇದು ಇಲ್ಲಿ ಈ ಕಡೆ ಫಸ್ಟ್ ಇಲ್ಲೇ ಇತ್ತು ಪೈಪಿಂದು ಕಲೆಕ್ಷನ್, ಇಲ್ಲಿತ್ತು. ಇದು ಗ್ರೀನ್ ಚೆಫ್ ತಂದ್ವಲ್ಲ, ಅದಕ್ಕೆ ನಾವು ಪೈಪ್ ಕಲೆಕ್ಷನ್ ಆವಾಗ ಬಂದಿಲ್ವಂತೆ, ಇಲ್ಲಿ ಬರಲ್ವಂತೆ, ಅದಕ್ಕೆ ನಾವು ಇಲ್ಲಿಂದ ಪೈಪ್ ಕಲೆಕ್ಷನ್ ಇಲ್ಲಿ ಕೊಡ್ಕೊಂಡಿದ್ದೀನಿ ನೋಡಿ. ಅದಕ್ಕೆ ಇದು ಕಾಣ್ತಾ ಇದೆ. ಇಲ್ಲಾಂದರೆ ಇಲ್ಲೇ ಪೈಪ್ ಕಲೆಕ್ಷನ್ ಇದ್ದರೆ ಇಲ್ಲೇ ಸರಿಯಾಗಿ ಕಾಣ್ತಾನೆ ಇರಲಿಲ್ಲ. ಇಲ್ಲಿ ಬಿಡು, ಓಕೆ ನೋ ಪ್ರಾಬ್ಲಮ್ ಅಂದ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ. ಇನ್ನು ಮಾಮೂಲಿ ಒಂದು ಯಾವಾಗ ನನಗೆ ಹತ್ರ ಬಟ್ಟೆ ಇರಲೇಬೇಕು, ನನಗೆ ಕೈ ಓಡಿಸ್ಕೊಳಕ್ಕೆ ಯಾವಾಗಲೂ ಒಂದು ಬಟ್ಟೆ ಇಟ್ಕೊಂಡಿರ್ತೀನಿ ನಾನು ಗ್ರಾನೈಟ್ ಮೇಲೆ. ಆಮೇಲೆ ಮಾಮೂಲಿ ಅಡುಗೆ ಮಾಡೋದೆಲ್ಲ ಇಟ್ಕೊಂಡಿದ್ದೀನಿ. ಸಾಂಬಾರು ಇವಾಗ ಚಪಾತಿ ಎಲ್ಲ ಮಾಡಿದ್ದೀನಿ, ಅದು ಒಂದು ಲೋಡ್ ಬಿಡ್ಸ್ನಿ ಕಾಯಿಸ್ಕೊಳಕ್ಕೆ ಒಂದು ಬಟ್ಟೆ ಇಟ್ಕೊಂಡಿರ್ತೀನಿ ಯಾವಾಗಲೂ. ಆಮೇಲೆ ಮಾಮೂಲಿ ಇವಾಗ ಆನ್ಲೈನೇ ತರಿಸ್ಕೊಂಡೆ, ಚೆನ್ನಾಗಿದೆ ಮತ್ತು ನನಗೇನು ಅಷ್ಟೊಂದೇನು ಇದು ಚೆನ್ನಾಗಿಲ್ಲ ಅಂತ ಏನಿಲ್ಲ, ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಮಾಮೂಲಿ ನೋಡಿ, ಇದು ಶುಗರು, ಕಾಫಿ, ಟೀ, ಈ ಥರ 3 ಬಾಕ್ಸ್ ತೊಗೊಂಡಿದ್ದೀನಿ ಅಮೆಝಾನ್. ನಂಗೆ ಇಷ್ಟ ಆಯಿತು ಮಾತ್ರ, ಚೆನ್ನಾಗಿದೆ ಮತ್ತು ತುಂಬ ಸೂಪರಾಗಿದೆ ಮಾತ್ರ. ನನಗೂ ಕಲರ್ ಕಾಂಬಿನೇಷನಿಗೋಸ್ಕರ ನಾನು ತಗೊಂಡೆ. ಇದು ನಮ್ಮದು ಇದು ಕಿಚನ್ದು ಇದೆಯಲ್ಲ ಇದು ಏನಪ್ಪ ಇದು ಕಲರ್ ಈ ಥರ ಇದೆಯಲ್ಲ, ಅದಕ್ಕೋಸ್ಕರ ನಾನು ಆ ಕಡೆ ಸ್ವಲ್ಪ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ತೊಗೊಂಡೆ. ಮಾಮೂಲಿ ಇಲ್ಲಿ ಸಕ್ಕರೆ ಇದು ಕಾಫಿ ಪೌಡರು ಮತ್ತು ಟೀ ಪುಡಿ ಇಟ್ಕೊಂಡಿದ್ದೀನಿ. ಇನ್ನು ಮಾಮೂಲಿ ಇಲ್ಲಿ ಉಪ್ಪು ಇಟ್ಕೊಂಡಿದ್ದೀನಿ, ದಪ್ಪ ಉಪ್ಪು. ಆಮೇಲೆ ಕುಟಾಣಿ ಒಂದು ಚಿಕ್ಕದಾಗೊಂದು ಪಾಟ್ ಇಟ್ಕೊಂಡಿದ್ದೀನಿ, ಇಷ್ಟೇ ಪ್ಲಾಸ್ಟಿಕ್ದದು, ಇಷ್ಟೇ ಇಟ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಇದೊಂದು ತೊಗೊಂಡಿದ್ದೆ ಆನ್ಲೈನಲ್ಲಿ, ಇದು ನನಗೆ ಇಷ್ಟ ಆಯಿತು. ಮಾಮೂಲಿ ಇದಕ್ಕೊಂದು ಇವಾಗ ಆನ್ಲೈನ್ ತೊಗೊಂಡಿಲ್ಲ, ಅದಕ್ಕೆ ಇಲ್ಲಿಗೊಂದು ಪಾಟ್ ಇಟ್ಕೊಂಡು ಇನ್ನೊಂದು ಮಾಮೂಲಿ ಇದು ಮನೇಲಿ ಇರಲೇಬೇಕು ಅಂದ್ಬಿಟ್ಟು ನಾನು ಶಾಸ್ತ್ರಕ್ಕೋಸ್ಕರ ಕುಟಾಣಿ ಆಗಲಿ, ಒಳಕಲ್ಲು ಮತ್ತು ಇದನ್ನಪ್ಪ ರಾಗಿ ಇದು ಮಾಡ್ತೀವಿ, ಬೀಸ್ತಾರಲ್ಲ ಕಲ್ಲು, ಅದು ಎಲ್ಲ ಇರಬೇಕು ಅಂದ್ಬಿಟ್ಟು ನಾನು ಇಲ್ಲಿ ದೊಡ್ಡ ತಂದು ಇಟ್ಕೊಳಕ್ಕೂ ಪ್ಲೇಸು ಇರೋದಿಲ್ಲ, ಜಾಗ ಅಂದ್ಬಿಟ್ಟು ನಾನು ಚಿಕ್ಕವೇ ನಾನು ಅವತ್ತು ತಿರುಪತಿಗೆ ಹೋಗಿದ್ದೀನಿ, ಅವಾಗ ತೊಗೊಬಂದಿದ್ದು, ಅದಕ್ಕೆ ಇಟ್ಕೊಂಡಿದ್ದೀನಿ. ಆಮೇಲೆ ಮಾಮೂಲಿ ಇಲ್ಲಿ ಆಯಿಲ್ ಬಟ್ಟೆ ಇಟ್ಕೊಂಡಿದ್ದೀನಿ. ಇದು ಸನ್ಫ್ಯೂರ್ ಆಯಿಲ್, ಇದಕ್ಕೆ ಕೊಕ್ಕರೆ ಅಂತಿದ್ದೀನಿ, ಕೊಬ್ಬರೆಣ್ಣೆ ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ನಾನು ತಗೊಬರ್ಬೇಕು, ತಂದಾಗ ನಾನು ಫಿಲ್ ಮಾಡೋಣ ಅಂದ್ಬಿಟ್ಟು ಎಲ್ಲ ತೊಳೆದ್ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಅಷ್ಟೇ ಇವಾಗ ಆನ್ಲೈನ್, ಅದು ಇವಾಗ ಬಂದಿತ್ತು, ಆನ್ಲೈನ್ ಬುಕ್ ಮಾಡಿದ ಲೇಟಾಗಿ ಬಂತು, ಅದಕ್ಕೆ ಇದನ್ನು ತೋರ್ಸೋಕ್ಕಾಗಿಲ್ಲ. ನೋಡಿ ಚೆನ್ನಾಗಿದೆ ಮತ್ತು ನಂಗೆ ಇಷ್ಟ ಆಯಿತು. ಇದು ಚಪಾತಿಗಾಗಲಿ, ಸ್ಪ್ರೇ ಮಾಡೋಕ್ಕಾಗಲಿ, ಮಕ್ಕಳಿಗೆ ಸ್ಯಾಂಡ್ವಿಜಿಗಾಗಲಿ ಏನಕ್ಕಾರ ಆಗಲಿ ಅಂದ್ಬಿಟ್ಟು ಚೆನ್ನಾಗಿರುತ್ತೆ ಅಂತ ನಾನು ತರಿಸ್ಕೊಂಡಿದ್ದೀನಿ. ಇದು ನನಗೆ ಇಷ್ಟ ಆಯಿತು ಮಾತ್ರ, ಚೆನ್ನಾಗಿತ್ತು ಸ್ಪ್ರೇ ಮಾಡೋದು, ಹಿಂಗೆ ಎಷ್ಟು ಚೆನ್ನಾಗಿದೆ ನೋಡಿ. ಇದಕ್ಕೂ ಅಷ್ಟೇ ಫಿಲ್ ಮಾಡೋಣ ಅಂದ್ಬಿಟ್ಟು ನಾನು ಇಲ್ಲಿ ಅಂದ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಮಾಮೂಲಿ ಒಂದು ಮನಿ ಪ್ಲಾಂಟ್ ಇಟ್ಕೊಂಡಿದ್ದೀನಿ ಚಿಕ್ಕದಾಗೆ. ಇದು ಆನ್ಲೈನ್ ಇದು ಡಿ ಮಾರ್ಟಲ್ಲಿ ತೊಗೊಬಂದಿದ್ದು, 20 ರೂಪಾಯಿ ಬಾಟ್ಲಿ, ಅದಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನು ಇದು ಚೆನ್ನಾಗಿದೆ ಮತ್ತು ನನಗೆ ಇಷ್ಟ ಆಯಿತು. ಆದರೆ ವೈಟ್ ಅಲ್ವಾ, ನನಗೆ ಗಲೀಜಾಗುತ್ತೆ ಅಂದ್ಕೊಂಡಿದ್ದೀನಿ, ಅದಕ್ಕೆ ಅವಾಗವಾಗ ಒರೆಸ್ಕೊಂಡ್ರೆ ಆಗುತ್ತೆ ಬಿಡು, ಚೆನ್ನಾಗೂ ಕಾಣುತ್ತೆ ಅಂತ ತೊಗೊಂಡೆ. ಆಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಓವನ್ ಇಟ್ಕೊಂಡಿದ್ದೀನಿ. ಇದು ಗಿಫ್ಟ್ ಕೊಟ್ಟಿದ್ರು, ಸತ್ಯನಾರಾಯಣ ಪೂಜೆ ಮಾಡಿದ್ವಿ ನಾವು ಗುರುಪ್ರವೇಶ ಆವಾಗ, ಅದಕ್ಕೇ ಚೆನ್ನಾಗಿದೆ, ಯೂಸ್ ಆಗುತ್ತೆ. ನಾನು ಏನು ಮಾಡೋದಿಲ್ಲ ಜಾಸ್ತಿ, ಏನಾದರೂ ಕೇಕಿಗೆ ಏನಾರು ಮಾಡೋದಾದ್ರೆ ಮಾತ್ರ ಅಪರೂಪ ನಾನು ಮಾಡೋದು. ಎಲ್ಲ ನಾನು ಯಾವಾಗಲೂ ಒಲೆಯಲ್ಲೇ ಗ್ಯಾಸಲ್ಲೇ ಮಾಡೋದು, ನಾನು ಯಾವುದನ್ನ ಜಾಸ್ತಿ ನಾನು ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ. ಇದನ್ನು ನನಗೆ ಅದಕ್ಕೆ ಕೊಟ್ಟಿದ್ದಾರಲ್ಲ ಅಂದ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ಮಾಮೂಲಿ ಇವಾಗ ಮೀಶೋದಲ್ಲಿ ತೊಗೊಂಡಿದ್ದೀನಿ. ಆಮೇಲೆ ಮಾಮೂಲಿ ಮಡಿಕೆಗೆ ನಾನೇ ಪೇಂಟ್ ಮಾಡಿಬಿಟ್ಟು ಚೆನ್ನಾಗೂ ಕಾಣುತ್ತೆ ಅಂದ್ಬಿಟ್ಟು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ಮಡಿಕೆಗೆ ಪೇಂಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇನ್ನು ಮಾಮೂಲಿ ಇದು ನಾನು ದೇವರಿಂದ ಅಕ್ಕಿ ಎಲ್ಲ ಇದು ಕಳಿಸಿ ತೆಗೆದಿರ್ತೀನಿ, ನಾನು ಅಕ್ಕಿನ ಇಲ್ಲಿ ಇಟ್ಕೊಂಡಿರ್ತೀನಿ. ಏನಾದರೂ ನಾನು ನಾನ್ ವೆಜ್ಜಿಗೆ ಯೂಸ್ ಮಾಡಲ್ಲ, ವೆಜ್ಜಿಗೆ ಏನಾದರೂ ಪೊಂಗಲ್ ಆಗಲಿ, ಏನಾದರೂ ಬರೀ ಪ್ಲೇನ್ ರೈಸ್ ಆಗಲಿ ಏನಾರು ಮಾಡೋದನ್ನು ಮಾತ್ರ ಯೂಸ್ ಮಾಡ್ಕೊತೀನಿ ಅಷ್ಟೇ. ನಾನ್ ವೆಜ್ಜಿಗೆ ಯೂಸ್ ಮಾಡೋಕ್ಕೆ ಹೋಗಲ್ಲ. ಅಕ್ಕಿನ ಈ ಬಾಕ್ಸಿಗೆ ಹಾಕಿ ಇಟ್ಕೊಂಡಿರ್ತೀನಿ. ಇನ್ನು ಮಾಮೂಲಿ ಟಿಶ್ಯೂ ಪೇಪರ್ ಇಟ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಈ ಥರ ನಾನು ಯಾವಾಗ ನನ್ನ ಟಿಶ್ಯೂ ಪೇಪರ್ ಯಾಕೆ ಬೇಕು ಅಡುಗೆ ಮನೇಲಿ, ನನ್ನ ಮಕ್ಕಳಿಗೆ ತಿಂಡಿ ತಿಂತಿರ್ತಾರ, ಪ್ಲೇಟ್ ನೆಂದೋಗ್ಬಿಟ್ಟಿರುತ್ತೆ, ಅವಾಗ ನಾನು ಟಿಶ್ಯೂ ಪೇಪರ್ ತೊಗೊಂಡು ಒಡ್ಸ್ಕೊಳಕ್ಕಾಗಲಿ, ಏನಕ್ಕಾಗಲಿ ಮತ್ತು ಬೋಂಡಕ್ಕಾಗಲಿ ಏನಕ್ಕಾಗಲಿ ಇರಲಿ ಅಂದ್ಬಿಟ್ಟು ನಾನು ಅಡುಗೆ ಮನೇಲಿ ಯಾವಾಗ ಟಿಶ್ಯೂ ಪೇಪರ್ ಇಟ್ಕೊಂಡಿರ್ತೀನಿ. ಆಮೇಲೆ ಮಾಮೂಲಿ ನಾನು ದೇವಸ್ಥಾನಕ್ಕೆ ಹೋಗ್ತೀನಲ್ಲ, ಅದು ಬ್ಯಾಗ್ ಇಟ್ಕೊಂಡಿದ್ದೀನಿ ಇಲ್ಲಿ. ಇನ್ನು ಚಾಪರ್ ಬೋರ್ಡ್, ಇದು ಹೊಸ್ದಾಗಿ ತೊಗೊಂಡಿದ್ದು ಮತ್ತು ನಂಗೆ ತುಂಬ ಇಷ್ಟ ಆಯಿತು ಚಾಪರ್ ಬೋರ್ಡ್. ನಿಮಗೂ ಸಜೆಸ್ಟ್ ಮಾಡ್ತೀನಿ, ಬೇಕಾದ್ರೆ ತೊಗೊಳ್ಳಿ. ತುಂಬ ನನಗಂತೂ ಇಷ್ಟ ಆಯಿತು ನನಗೆ. ಅಂದರೆ ನೀವು ಕ್ಲೀನಾಗಿ ವಾಶ್ ಮಾಡ್ಬೇಕಾದ್ರೆ ಮಾತ್ರ ನಿಧಾನಕ್ಕೆ ವಾಶ್ ಮಾಡಿ. ಇದು ಸ್ವಲ್ಪ ಶಾರ್ಪ್ ಇರುತ್ತಲ್ವಾ, ಇದು ನೋವಾಗ್ಬಿಡುತ್ತೆ, ಕೈ ಏನಾದ್ರು ಕುಯ್ಕೊಂಡಂಗೆ ಆಗ್ಬಿಡುತ್ತೆ. ನನಗೆ ಇಷ್ಟ ಆಯ್ತು, ದೊಡ್ಡದಾಗಿದೆ ಮಾತ್ರ, ಅಗಲ ಬಂದಿದೆ. ನಾವು ಚಪಾತಿ ಮಾಡೋದಾಗಲಿ, ಮುದ್ದೆ ಆಗಲಿ ಎಲ್ಲ ಪ್ರತಿಯೊಂದು ಮಾಡ್ಕೊಬೋದು ಇದ್ರ ಮೇಲೆ. ನನಗೆ ಇಷ್ಟ ಆಯಿತು. ಆಮೇಲೆ ನೆಕ್ಸ್ಟ್ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ, ಈ ಥರ ಕಾಫಿ ಲೋಟಗಳು, ಕಾಫಿ ಮಗ್ಗಳೆಲ್ಲ ಇಟ್ಕೊಂಡಿದ್ದೀನಿ. ನನ್ನ ಮಕ್ಳದ್ದು ಇಬ್ಬರದು ನೋಡಿ, ಅವರಿಬ್ಬರದು ಫೋಟೋನೇ ಇದೆ ನೋಡಿ, ನನ್ನ ಮಗಂದು ನನ್ನ ಮಗಳದ್ದು ಇಬ್ಬರದು ಫೋಟೋನೇ ಇದೆ. ಒಂದು ನಿಮಿಷ ತೋರಿಸ್ತೀನಿ ನೋಡಿ, ಅವರಿಬ್ಬರದ್ದು ಫೋಟೋನು UKGಯಿಂದ ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋಗ್ತಾರಲ್ಲ, ಆವಾಗ ಅದು ಏನೋ ಮಾಡ್ತಾರೆ, ಸೆಲೆಬ್ರೇಷನ್ ಮಾಡ್ತಾರೆ, ಆವಾಗ ಕೊಟ್ಟಿದ್ದಾರೆ ನೋಡಿ. ನನ್ನ ಮಗಂದು ನನ್ನ ಮಗಳದ್ದು ಇಬ್ಬರದು. ಅವ್ರಿಗೆ ಯಾವಾಗಲೂ ಅದಕ್ಕಿಂತ ಹಾಲು ಇದ್ರೊಳಗೆ ಕೊಡೋದು ಅವ್ರಿಬ್ರಿಗೂ. ಆಮೇಲೆ ಮಾಮೂಲಿ ಇಲ್ಲಿ ನೋಡಿ, ಇವಾಗ ನಾನು ಇದು ಕೊಟ್ಟಿದ್ರಲ್ಲ, ಇದು ತೊಗೊಂಡಿದ್ದೀರಲ್ಲ, ಅದಕ್ಕೆ ಎಸೆನ್ಸ್ ಇದು ಫ್ಲೇವರ್ದು ಕೊಟ್ಟಿದ್ದಾರೆ, ಅದಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲೇ. ಇನ್ನು ಮಾಮೂಲಿ ಇದು
ಚಿಕ್ಕ ಚಿಕ್ಕದು ನನಗೆ ಏನಾದರೂ ಇದು ಕೇಸರಿಬಾತ್ ಮಾಡೋಕ್ಕೆ ಏನಾದ್ರು ಪೌಡ್ರ್ ಬೇಕು ಅಂದರೆ ಎಮರ್ಜೆನ್ಸಿಗೆ ಇಲ್ಲೇ ಇಟ್ಕೊಂಡಿದ್ದೀನಿ. ಇದು ಮಾಮೂಲಿ ಇದರೊಳಗಡೆ ರಬ್ಬರ್ ಎಲ್ಲ ಬರುತ್ತಲ್ಲ, ಅದರಿಂದ ಎಸೆಯೋಕ್ಕೆ ಹೋಗೋದಿಲ್ಲ, ನಾನು ಎಲ್ಲ ಇಟ್ಕೊಳ್ತೀನಿ. ಕರೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಚಿಕ್ಕದ್ರೊಳಗೆ ಇಟ್ಕೊಳ್ತೀನಿ. ಮಾಮೂಲಿ ಇದು ಚಿಯಾ ಸೀಡ್ಸ್, ಸಬ್ಜಾ ಸೀಡ್ಸು, ಜೀರಿಗೆ, ಇದೊಂದು ಸ್ವಲ್ಪ ಖಾಲಿ ಇದೆ, ಏನಾದರೂ ಹಾಕಿ ಇಟ್ಕೋಬೋದು ಅಂದ್ಕೊಂಡು ಈ ಥರ ನಾನು ಯಾವಾಗ ಚಿಯಾ ಸೀಡ್ಸ್, ಸಬ್ಜಾ ಸೀಡ್ಸ್ ಯೂಸ್ ಮಾಡ್ತೀನಿ ನಾನು, ಮಾಲ್ಟ್ ಮಾಡ್ಕೊತೀನಲ್ಲ ಅದಕ್ಕೆ ಹಾಕ್ಕೊಂಡು ಕುಡಿತೀನಲ್ಲ, ಅದಕ್ಕೆ ಯಾವಾಗಲೂ ಇಲ್ಲೇ ಇಟ್ಕೊಳ್ತೀನಿ. ಇದು ಜಾಸ್ತಿ ಯಾವಾಗ ಕೈ ಯೂಸ್ ಮಾಡ್ತೀನಲ್ಲ ಆ ಥರದ್ದು ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಕಡಲೆಬೇಳೆ, ಇದು ಉದ್ದಿನಬೇಳೆ, ಕಡಲೆಬೀಜ ಎಲ್ಲ ಚಿತ್ರಾನ್ನಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಅದಕ್ಕೆ ನೋಡಿ. ಇದು ಇಷ್ಟ ಆಯಿತು ಮಾತ್ರ ಬಾಕ್ಸ್ಗಳು, ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ಇಲ್ಲಿ ಇಟ್ಕೊಂಡಿದ್ದೀನಿ. ನಾನು ನೋಡೋಕ್ಕೂ ಇಷ್ಟು ಚೆನ್ನಾಗೂ ಕಾಣುತ್ತೆ ಅಂತ. ಆಮೇಲೆ ಬಾದಾಮಿ, ಗೋಡಂಬಿ, ದ್ರಾಕ್ಷಿದು ಇಟ್ಕೊಂಡಿದ್ದೀನಿ. ಇದು ಒಂದು ಚಿಕ್ಕದೊಂದು ಪಾಟ್ ಇಟ್ಕೊಂಡಿದ್ದೀನಿ. ನಮ್ಮನೇಲಂತೂ ಗೋಡಂಬಿ ಇರೋದೇ ಇಲ್ಲ, ನನ್ನ ಮಗಳೇ ಸಾಕು ತಿಂದಾಕೋಕ್ಕೆ ಎಲ್ಲದನ್ನು ತಂದು ಫಿಲ್ ಮಾಡಿಟ್ಟಿರ್ತೀನಿ. ನನ್ನ ಮನೆಗೆ ತೊಗೊಬಂದಿರ್ತಾರೆ, ಅವಾಗ ನನ್ನ ಮಗಳೇ ಖಾಲಿ ಮಾಡಿರ್ತಾಳೆ. ಬರೀ ಬಾದಾಮಿ ಗೋಡಂಬಿನೇ ಜಾಸ್ತಿ ಖಾಲಿ ಆಗೋದು. ಆಮೇಲೆ ಇದೊಂದು ಚಿಕ್ಕದಾಗ ಒಂದು ಮನಿ ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲೂ ಸೇಮ್ ಅದೇ ಥರದ್ದು ಸ್ಟಿಕ್ ಮಾಡಿದ್ದೀನಿ ನೋಡಿ. ಇಲ್ಲಿ ಇಷ್ಟ ಆಯಿತು ನನಗೆ, ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಆದರೆ ಕೆಳಗೆ ಮೇಲೆ ಸ್ಟಿಕ್ ಮಾಡಿದ್ರೆ ಚೆನ್ನಾಗಿ ಕಾಣೋದಿಲ್ಲ, ಒಂದೊಂದು ಸಿಂಗಲ್ ಅಂದ್ಬಿಟ್ಟು ನಾನು ಅಲ್ಲೊಂದು, ಇಲ್ಲೊಂದು ಮತ್ತು ಇಲ್ಲೊಂದು ಸ್ಟಿಕ್ ಮಾಡಿದ್ದೀನಿ. ಇಲ್ಲಿ ಗುಡ್ ಫುಡ್ಡು ಗುಡ್ ಮೂಡ್ ಅಂದ್ಬಿಟ್ಟು ನಾನು ಇಲ್ಲಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ ನೋಡಿ. ಆಮೇಲೆ ನೆಕ್ಸ್ಟ್ ಮೇಲ್ಗಡೆ ತೋರಿಸ್ತೀನಿ. ಈ ಕಡೆ ಒಂದು ಕಬೋರ್ಡ್ ಇದೆ ನೋಡಿ. ಇಲ್ಲಿ ನಾನು ಫುಲ್ಲು ಪಿಂಗಾಣಿದು ಮತ್ತು ಲೋಟ, ಮತ್ತು ಜ್ಯೂಸ್ ಲೋಟಗಳು, ಅದು ಇದು ಎಲ್ಲನೂ ಇಲ್ಲಿ ಸ್ಟೋರ್ ಮಾಡ್ಕೊತೀನಿ. ಯಾಕಂದರೆ ಇದನ್ನು ಜಾಸ್ತಿ ಮುಟ್ಟಕ್ಕೆ ಹೋಗೋದಿಲ್ವಲ್ಲ, ಬಿದ್ದರೆ ಒಡೆದೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ಹೇಳ್ಬಿಟ್ರೆ ನಿಮಗೆ ಇದು ಲೋಟಗಳು ಯಾವಾಗತ್ತೂ ತೊಗೊಂಡಿರೋದು, ನಾನು 12 ವರ್ಷ ಆಯಿತು. ಫಸ್ಟ್ ಟೈಮ್ ನಾನು ತೊಗೊಂಡಿರೋದು ಇದು ಅಷ್ಟೇ. ಇದನ್ನು ಅಷ್ಟೇ ನಮ್ಮ ಮನೆ ಹತ್ರ ಮಾರ್ಕೊಬಂದಿದ್ರು, ಅವಾಗ ಪಾಪ ಅವ್ರ ಹತ್ರ ತೊಗೊಂಡಿದ್ದೆ. ಇದನ್ನು ಅಷ್ಟೇ 100 ರೂಪಾಯಿ 150 ರೂಪಾಯಿ ಏನಪ್ಪ 6 ಲೋಟ ಬಂದಿತ್ತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅವಾಗೆಲ್ಲ. ಇವಾಗೆಲ್ಲ ಎಷ್ಟು ಕಾಸ್ಟ್ಲಿ ಇದೆ ಅಪ್ಪ ಎಲ್ಲದನ್ನು. ಆಮೇಲೆ ನೋಡಿ ಅವೆಲ್ಲ ಗ್ಲಾಸಿನ ಐಟಮು. ಇನ್ನು ಮತ್ತೆ ಈ ಕಡೆ ಇದು ದೇವರಿಂದೆಲ್ಲ ಇಟ್ಕೊಂಡಿದ್ದೀನಿ. ಇದು ಚೊಂಬುಗಳು, ಕಳಸ ಚೊಂಬು ಅದೆಲ್ಲ ಇದು ಪಿತೃಪಕ್ಷ ಪೂಜೆ ಮಾಡ್ತೀವಲ್ಲ ಅವಾಗಿಂದೆಲ್ಲ ಅದಕ್ಕೆ ಅಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲ ಅದನ್ನು. ಆಮೇಲೆ ಇದು ಏನಪ್ಪ ಇವೆಲ್ಲ ಪ್ಲೇಟ್ಸ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ಆಮೇಲೆ ಇವೆಲ್ಲ ಮಗ್ಸ್ಗಳು ಮತ್ತೊಮ್ಮೆ ಪ್ಲೇಟ್ ಇವೆಲ್ಲದೂ ಅಷ್ಟೇ. ಇದು ಇದ್ರದ್ದು ಪ್ಲೇಟ್ ಇದು ಅದಿದೆಯಲ್ಲ, ಅದು ಕಾಫಿ ಲೋಟದ್ದು ಅದ್ರದ್ದು ಪ್ಲೇಟ್ ಇದು. ಎಷ್ಟು ನೋಡಿ 6 ಕರೆಕ್ಟಾಗಿ 6 ಕೊಟ್ಟಿದ್ದಾರೆ, 6 ಲೋಟ ಇದಾವೆ ಪ್ಲೇಟ್ಸು. ಆಮೇಲೆ ಇಷ್ಟೇ. ಅದು ಮಾತ್ರ ಅದು ಮೇಲ್ಗಡೆದು ಅದು ಸತ್ಯನಾರಾಯಣ ಪೂಜೆಗೆ ಕೊಟ್ಟಿದ್ದು ಬೌಲು ಚೆನ್ನಾಗಿದೆ, ಮತ್ತು ನನಗೆ ಇಷ್ಟ ಆಯ್ತದೆಲ್ಲ ನೋಡಿ. ಇಷ್ಟು ಇಟ್ಕೊಂಡಿದ್ದೀನಿ ಇಲ್ಲಿ ಎಲ್ಲ ಫುಲ್ಲು. ಅದು ಗ್ಲಾಸಿನವಲ್ವಾ, ಅದಕ್ಕೆ ನಾನು ಮುಟ್ಟಕ್ಕೆ ಹೋಗೋದಿಲ್ಲ ಜಾಸ್ತಿ, ಅದಕ್ಕೆ ಇಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಈ ಕಡೆ ಇವಾಗ ಫಸ್ಟ್ ಎಲ್ಲ ಪ್ಲಾಸ್ಟಿಕ್ದೇ ಇಟ್ಕೊಂಡಿದ್ದೆ. ನನಗೆ ಫುಲ್ ಖುಷಿಯಾಗಿದೆ. ಈ ಥರ ನಾನು ಫಸ್ಟ್ ಟೈಮಲ್ಲ ನೋಡ್ತಾ ಇರೋದು. ಫುಲ್ಲು ಪ್ಲಾಸ್ಟಿಕ್ದೇ ಇಟ್ಕೊಂಡಿದ್ದೆ. ಎಷ್ಟು 12 ವರ್ಷದಿಂದ ಪ್ಲಾಸ್ಟಿಕ್ದೇ ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಎಲ್ಲದನ್ನು ನಾನು ಕ್ಲೀನ್ ಮಾಡ್ಕೊಂಡು ಎಲ್ಲದೂ ಇಟ್ಕೊಳ್ಳೋಣ, ಗ್ಲಾಸಿಂದ ಚೆನ್ನಾಗೂ ಇರುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಇವಾಗ ಪ್ಲಾಸ್ಟಿಕ್ನ ಸ್ವಲ್ಪ ಕಮ್ಮಿ ಮಾಡೋಣ, ಗ್ಲಾಸಿನ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ. ಇದು ಧನ್ಯ ಪೌಡ್ರು ಮತ್ತು ಖಾರದ ಪುಡಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಯೂಸ್ ಮಾಡ್ತಾಯಿದ್ದೆ. ಏನು ಮಾಡ್ತಾಯಿದ್ದೆ, ಕೆಳಗೆ ಇಟ್ಕೊಬಿಟ್ಟಿರ್ತಿದ್ದೆ, ಇಲ್ಲಿ ಕೆಳಗೆ ಇಟ್ಕೊಂಡಿರ್ತಿದ್ದೆ. ತೆಗಿಯೋಕ್ಕೆ ಧನ್ಯ ಪೌಡ್ರ್ ಎಲ್ಲ ಕಷ್ಟ ಆಗ್ತಿತ್ತು ಸ್ಟೀಲ್ ಬಾಕ್ಸಲ್ಲಿ. ಅದಕ್ಕೇ ಸ್ಟೀಲ್ ಬಾಕ್ಸಲ್ಲಿ ಸ್ವಲ್ಪನೇ ಫಿಲ್ ಮಾಡ್ಕೊಳ್ಳೋಣ, ಇದಕ್ಕೆ ಬೇಕಾದ್ರೆ ಹಾಕಿಟ್ಕೊಳ್ಳೋ ಅಂದ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ಬೇಗ ತೊಗೊಂಡ್ಬೇಕಾದ್ರೆ ಮಾಡ್ಕೊಬಿಡ್ಬೋದು ಅಂತ. ಆಮೇಲೆ ಮಾಮೂಲಿ ಕಡಲೆಪಪ್ಪು ಮತ್ತು ಇದಪ್ಪ ಹೆಸ್ರು ಕಾಳು, ಈ ಕಡೆ ಸೈಡ್ ತೊಗರಿಬೇಳೆ, ಕಡಲೆಕಾಳು, ಮೈಸೂರು ಬೇಳೆ, ಆಮೇಲೆ ಅಳಸಂದೆ ಕಾಳು, ಬಟಾಣಿ, ಆಮೇಲೆ ಉದ್ದಿನಬೇಳೆ, ಆಮೇಲೆ ಹುಳ್ಳಿಕಾಳು. ಒಂದು ನಿಮಿಷ, ಹುಳ್ಳಿಕಾಳು ನೋಡಿ ಈ ಥರ ಇಟ್ಕೊಂಡಿದ್ದೀನಿ. ಚೆನ್ನಾಗಿದೆ, ನನಗಿಷ್ಟ ಆಯಿತು ಮಾತ್ರ, ನನಗಿಷ್ಟ ಆಯಿತು ನೋಡಿ. ನೀವು ಬೇಕಾದ್ರೆ ನಾನು ಡಿಮಾರ್ಟಲ್ಲಿ ನೋಡಿದ್ದೆ, ಇದಕ್ಕಿಂತ ಚಿಕ್ಕದು ಬರುತ್ತಲ್ಲ, ಅರ್ಧ ಇರುತ್ತಲ್ಲ, ಅದನ್ನು ನೋಡುತ್ತೆ ಎಲ್ಲ ಒಡೆದೋಗ್ಬಿಟ್ಟಿದ್ದಾವೆ, ಎಲ್ಲ ತಗೋಬಿಟ್ಟಿದ್ದಾರೆ. ಇವಾಗಿಲ್ಲ, ಖಾಲಿಯಾಗಿದೆ ಮೇಡಮ್ ಅಂತ ಹೇಳ್ತಾಯಿದ್ರು. ಅದಕ್ಕೆ ಸರಿ ಬಿಡಿ, ನೆಕ್ಸ್ಟ್ ಟೈಮ್ ಯಾವಾಗಾರ ಹೋದಾಗ ನಾನು ಇದಕ್ಕಿಂತ ಸ್ವಲ್ಪ ಚಿಕ್ಕದು ಬರುತ್ತಲ್ಲ, ಅರ್ಧ kg ಇಡ್ಸಲ್ಲ, ಅದನ್ನು ತೊಗೊಬರೋಣ. ತಂದಾಗ ಬೇಕಾದ್ರೆ ಇನ್ನು ಮಿಕ್ಕಿದೆಲ್ಲ ಫಿಲ್ ಮಾಡಿ ಇಟ್ಕೊಂಬಿಡೋದ, ಇದನ್ನೆಲ್ಲ ಕೆಳಗೆ ಇಟ್ಕೊಳ್ಳೋಣ ಅಂದ್ಕೊಂಡೆ. ಇವಾಗ ಇರಲಿ ಎಮರ್ಜೆನ್ಸಿಗೆ ಅಂದ್ಬಿಟ್ಟು ನಾನು ಜಾಸ್ತಿ ಏನು ಯೂಸ್ ಮಾಡೋದಿಲ್ಲ. ನಾವಿರೋದೇ 4 ಜನ ಸ್ವಲ್ಪ ಯೂಸ್ ಮಾಡೋದು ಅಂದ್ಬಿಟ್ಟು ನಾನು ಅದಕ್ಕೆ ಇವ್ನು ತಂದಿದ್ದೀನಿ. ಇವಾಗ ನನಗಿಷ್ಟ ಆಯಿತು ಮಾತ್ರ. ಇದು ಅಷ್ಟೇ ಗ್ಲಾಸಿಂದೆಲ್ಲ ಅಲ್ವಾ, ಚೆನ್ನಾಗಿದೆ ಮಾತ್ರ ನೋಡಿ. ಈ ಥರ ಹಾಕಿಟ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಮೇಲ್ಗಡೆ ಏನಿಲ್ಲ. ಇದಕ್ಕೆ ಏನಾದರೂ ಉಳಿದಿರುತ್ತಲ್ಲ ಪ್ಲಾಸ್ಟಿಕ್ ಬಾಕ್ಸು, ಇದಕ್ಕೇನಾದರೂ ಅರಿಶಿನ ಪುಡಿ ಅದು ಏನಾದ್ರು ಫಿಲ್ ಮಾಡಿ ಉಳ್ಕೊಂಡಿರುತ್ತೆ, ಅದನ್ನ ಇಲ್ಲಿ ಇಟ್ಕೊಂಡಿರ್ತೀನಿ ಎಮರ್ಜೆನ್ಸಿಗೆ. ಅದಕ್ಕೆ ಯಾಕೆ ಮುರಿದೋಗಿದೆ, ಅದಕ್ಕೆ ಸುಮ್ಮನೆ ಎಸೆಯೋದು ಯಾಕೆ ಬಾಕ್ಸು ಅಂದ್ಬಿಟ್ಟು ನಾನು ಒಳಗಡೆ ಎಲ್ಲ ಇಟ್ಕೊಂಡಿದ್ದೀನಿ. ಇನ್ನು ಚಟ್ನಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದು, ಮತ್ತು ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ, ಅದು ಜಾಮೂನ್ಗೆ ಫ್ರೀ ಬಂದಿತ್ತು ಬಾಕ್ಸು, 2 ತೊಗೊಂಡ್ರೆ ಫ್ರೀ ಬರ್ತಲ್ಲ. ಆಮೇಲೆ ಮಾಮೂಲಿ ಇಲ್ಲಿ ಪ್ಲೇಟ್ಸ್ ಏನಾದರೂ ಯಾರ ಬಂದಾಗ, ಆಮೇಲೆ ಅರ್ಶಿನ ಕುಂಕುಮಕ್ಕೆಲ್ಲ ಕೊಡೋಕ್ಕಾಗಲಿ ಪ್ಲೇಟ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಜ್ಯೂಸ್ ಎಲ್ಲ ಕೊಡೋ ಪ್ಲೇಟ್ಸು, ಅದು
ಮೇಲ್ಗಡೆ ಬೌಲ್ ಇದೆಯಲ್ಲ 2 ಬೌಲು ಅವು ಮೀನಾಕ್ಷಿ ಮಾಲಿಗೆ ಹೋದಾಗ ಏನೋ ಬಟ್ಟೆ ತೊಗೊಂಡಿದ್ವಾ, ಎಷ್ಟು 10,000 15,000 ಅವಾಗ ತೊಗೊಂಡಿದ್ವಿ ಬಟ್ಟೆನ ಎಲ್ಲದು ಸೇರಿ. ಆವಾಗ ಗಿಫ್ಟ್ ಏನೋ ಬಂದಿತ್ತು, ಚೆನ್ನಾಗಿದೆ. ಮತ್ತು ನೋಡಿ ನೋಡಿ ಈ ಥರ ಬಂದಿತ್ತು, ಎಷ್ಟು ಚೆನ್ನಾಗಿದೆ. ಮತ್ತು ನನಗೆ ಇಷ್ಟ ಆಗಿತ್ತು ಅದು. ಅವತ್ತು ಅವ್ರು ನಮಗೆ ಗಿಫ್ಟ್ ಕೊಟ್ಟಿದ್ರು. ನಾವು ಬಟ್ಟೆ ತೊಗೊಂಡಿದ್ವಲ್ಲ, ಏನೋ ಬಟ್ಟೆ ತೊಗೊಂಡ್ರೆ ಇಷ್ಟು ತೊಗೊಂಡ್ರೆ ಏನೋ ಗಿಫ್ಟ್ ಕೊಡ್ತಾರೆ ಅಂದ್ಬಿಟ್ಟು ನೋಡಿ ಇಷ್ಟ ಆಯ್ತು ನನಗೆ, ತೊಗೊಂಡಿದ್ದೀನಿ ನಾನು. ಆಮೇಲೆ ನೋಡಿ ಇದಿಷ್ಟ ಆಯಿತು. ನೋಡಿ ಇನ್ನು ಮಾಮೂಲಿ ಚಿಮಣಿ ಇದೆ ಅಷ್ಟೇ, ಇಲ್ಲಿ ಚಿಮಣಿ ಹಾಕ್ಸ್ಕೊಂಡಿದ್ದೀವಿ ನೋಡಿ, ಈ ಥರ ಚಿಮಣಿ ಮೇಲ್ಗಡೆಯಿಂದ ಚೆನ್ನಾಗಿದೆ. ಮಾತ್ರ ನನಗೆ ಇಷ್ಟ ಆಯಿತು. ಇದು ಕೈ ಹಿಂಗೆ ಅಂದರೆ ಮಾತ್ರ ಬರುತ್ತೆ. ಒಂದು ಸರಿ ತೋರಿಸ್ತೀನಿ, ಒಂದು ನಿಮಿಷ. ಇದು ಟಚ್ ಸ್ಕ್ರೀನ್ ಅನಿಸುತ್ತೆ. ಇಲ್ಲಿ ನೋಡಿ ಕೈ ತೋರಿಸ್ತೀರಲ್ಲ, ಹಿಂಗಂದರೆ ಆನ್ ಆಗುತ್ತೆ, ಹಿಂಗಂದರೆ ಆಫ್ ಆಗುತ್ತೆ. ಅಯ್ಯೋ ಫಸ್ಟ್ ಟೈಮು ನನಗೆ ಗೊತ್ತಿರಲಿಲ್ವಲ್ಲ, ನಾವೇನು ಹಳ್ಳಿಗಳಲ್ಲಿ ಇದ್ದಿದ್ದು, ನಮಗೇನು ಅಷ್ಟಾಗೇನು ಅದ್ರ ಬಗ್ಗೆ ಚಿಮಣಿ ಅಂದ್ರೇ ಗೊತ್ತಿರಲಿಲ್ಲ. ಇದು ಹಿಂಗಂದರೆ ಹಿಂಗೆ ಆನ್ ಆಗುತ್ತೆ, ಹಿಂಗಂದರೆ ಆಫ್ ಆಗುತ್ತೆ ಅಂತ ನೋಡ್ತಾ ಇರ್ತಿದ್ದೆ. ನೋಡಿ ಏನೆಲ್ಲ ಬಂದಿದೆಲ್ಲ ಟೆಕ್ನಾಲಜಿ ಇವಾಗಂತೂ. ಅಪ್ಪ ನೋಡಿದ್ರೇ ಎಷ್ಟು ಥರ ದುಡ್ಡೊಂದು ಇರಬೇಕಷ್ಟೇ. ದುಡ್ಡಿದ್ರೆ ಮಾತ್ರ ಏನಾದರೂ ತಗೋಬೋದು, ಏನಾದರೂ ಮಾಡ್ಬೋದು. ಮಾಮೂಲಿ ಇಷ್ಟೇ. ಇನ್ನೆಲ್ಲ ಮಾಮೂಲಿ ಮೇಲ್ಗಡೆ ಎಲ್ಲ ಇಷ್ಟೇ ಇಟ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ಮಾಮೂಲಿ ನೋಡಿ ಇಲ್ಲಿ ಮಿಕ್ಸಿ ಇಟ್ಕೊಂಡಿದ್ದೀನಿ. ಮಿಕ್ಸಿ ಮತ್ತು ಜಾರ್ಗಳು. ಆಮೇಲೆ ಇದು ಬಟ್ಟೆ ಎಲ್ಲ ಬರುತ್ತಲ್ಲ, ಇವಾಗ ಕೈ ಒಡ್ಸ್ಕೊಳೋ ಬಟ್ಟೆ ಆಗಲಿ, ಇದು ರೊಟ್ಟಿ ಹಾಕೋದು ಕವರು ಪ್ರತಿಯೊಂದು ಇಲ್ಲಿ ಇಟ್ಕೊಳ್ತೀನಿ. ಎಲ್ಲರೂ ಸುಮ್ಮನೆ ಅಲ್ಲಿ ಎಸೆಯೋದಕ್ಕಿಂತ ಇದು ನಿಮಗೆ ಗೊತ್ತಿದೆಯಾ, ಒಂದು ಮ್ಯಾಜಿಕ್ ತೋರಿಸ್ತೀನಿ ತಡೀರಿ. ಇದೇನು ಗೊತ್ತಾ, ಇದು ಬಾಕ್ಸ್ ಬಂದಿತ್ತಲ್ಲ ಇವಾಗ ಕಾಫಿದು ಮತ್ತು ಶುಗರ್ದು, ನೋಡಿ ಕಾಫಿ ಪೌಡ್ರ್, ಶುಗರ್, ಟೀದು. ಅದನ್ನು ಯಾಕೆ ಎಸಿಬೇಕು ಅಂದ್ಬಿಟ್ಟು ನಾನು ಏನು ಮಾಡಿದೆ, ಕಟ್ ಮಾಡಿಬಿಟ್ಟು ನಾನು ಈ ಥರ ಮಾಡಿಟ್ಕೊಂಡೆ ಸುಮ್ಮನೆ. ಬಟ್ ಅಲ್ಲಿ ಒಂದು ಬಾಕ್ಸ್ ಕೇಳಿದ್ಕಿನ್ನ 100 ರೂಪಾಯಿ ಅಂದ್ರೆ ಒಂದು ಬಾಕ್ಸ್ ಈ ಥರ ತಗೋಬರೋಣ, ಇಲ್ಲಿ ಇಟ್ಕೊಳಕ್ಕೆ ಒಂದು ಬಾಕ್ಸ್ ಬೇಕು ಅಂದರೆ 100 ರೂಪಾಯಿ ಅಂದ್ರೆ. ಅದಕ್ಕೆ ನಾನು ಇದನ್ನು ಎಸಿಯಕ್ಕೆ ಹೋಗ್ತಿದ್ದೆ, ಅದಕ್ಕೆ ಕಟ್ ಮಾಡಿ ಇಟ್ಕೊಳ್ಳೋಣ ಬಿಡಿ, ಎಷ್ಟು ದಿವಸ ಬರಲಿ ಅಷ್ಟು ದಿವಸ ಬರಲಿ, ಆಮೇಲೆ ಬೇಕಾದ್ರೆ ನಾನು ತೊಗೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ನೋಡಿ ಇಟ್ಕೊಂಡಿದ್ದೀನಿ. ನಾನು ದೇವ್ರ ಬಟ್ಟೆ ಆಗಲಿ ಪ್ರತಿಯೊಂದನ್ನು ಇಲ್ಲಿ ಇಟ್ಕೊಂಡ್ರೆ ಆಮೇಲೆ ಸಿಗುತ್ತಲ್ವ ಈ ದೇವ್ರು ಒರೆಸೋ ಬಟ್ಟೆ ಮತ್ತು ಹ್ಯಾಂಡ್ ವಾಶ್ಗಳು, ಇದು ಅಡುಗೆ ಮನೆದು ಎಲ್ಲ ಬಟ್ಟೆಗಳು ಇಲ್ಲಿ ಇಟ್ಕೊಬಿಟ್ಟಿದ್ದೀನಿ. ಈ ಮಾಮೂಲಿ ಗ್ಯಾಸು ಆಯಿತು, ಜಾರು ಮತ್ತು ಮಿಕ್ಸಿಗಳು ನೋಡಿ, ಮಿಕ್ಸಿ ಎಲ್ಲ ಇಟ್ಕೊಂಡಿದ್ದೀನಿ. ಇನ್ನು ಮಾಮೂಲಿ ಕೆಳಗೆಲ್ಲ ರಂಗೋಲಿ ಮತ್ತು ಎಣ್ಣೆ, ಕೈ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ, ಮತ್ತು ನಾನು ತಲೆ ಹಚ್ಕೊತೀನಲ್ಲ ಕೊಬ್ಬರಿ ಎಣ್ಣೆ, ಅದು ಮತ್ತು ಬಾಕ್ಸ್ಗಳು. ಆಮೇಲೆ ಲಾಸ್ಟಲ್ಲಿ ಇದು ಕಲರ್ ರಂಗೋಲಿ ಬರುತ್ತೆ, ಅದು ಎಲ್ಲ ಇಟ್ಕೊಂಡಿದ್ದೀನಿ ಅಷ್ಟೇ ಇಲ್ಲಿ. ಇನ್ನು ಮಾಮೂಲಿ ಇದು ರೋಲ್ ಪೇಪರ್ ಬರುತ್ತಲ್ಲ, ಇದು ಚಪಾತಿ ರೋಲ್ ಮಾಡೋಕ್ಕೆ ಕವರು ಮತ್ತು ಬಟರ್ ಪೇಪರ್, ಅದನ್ನೆಲ್ಲದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಇಷ್ಟೇ ಈ ಕಡೆ ಇಟ್ಕೊಂಡಿದ್ದೀನಿ. ಇನ್ನು ಮಾಮೂಲಿ ನೋಡಿ ಇಲ್ಲಿ ಈ ಥರ ಇಟ್ಕೊಂಡಿದ್ದೀನಿ. ಇದು ಮಾಮೂಲಿ ಚಪಾತಿ ಹಿಟ್ಟು, ಅಕ್ಕಿ, ಆಮೇಲೆ ರಾಗಿ ಹಿಟ್ಟು. ನಾನು ಜಾಸ್ತಿ ರಾಗಿ ಮುದ್ದೆನೇ ಯೂಸ್ ಮಾಡೋದಲ್ಲ, ರಾಗಿ ಹಿಟ್ಟು ಯಾವಾಗಲೂ ಮುಂದೆ ಇಟ್ಕೊಂಡಿರ್ತೀನಿ. ಈ ಮಾಮೂಲಿ ಮಾಲ್ಟು, ಆಮೇಲೆ ಸ್ವಲ್ಪ ಸೊಸೈಟಿ ಅಕ್ಕಿ, ಆಮೇಲೆ ಸ್ವಲ್ಪ ಅಕ್ಕಿ ಹಸಿಟ್ಟು, ಇವನ್ನಿಷ್ಟನ್ನು ಇಲ್ಲಿ ಇಟ್ಕೊಂಡಿರ್ತೀನಿ ನಾನು. ಇಷ್ಟು ಇಟ್ಕೊಂಡಿದ್ದೀನಿ. ಇನ್ನು ಮಾಮೂಲಿ ಕುಕ್ಕರ್, ನಾನು ಜಾಸ್ತಿ ಕುಕ್ಕರ್ ಇವೇ ಯೂಸ್ ಮಾಡೋದು ಬಿಟ್ಟರೆ ನಾನು ಜಾಸ್ತಿ ಪಾತ್ರೆನೂ ತೊಗೊಂಡಿಲ್ಲ. ನಂಗೆ ಪಾತ್ರೆನೂ ಜಾಸ್ತಿ ಯೂಸ್ ಮಾಡೋದಿಲ್ಲ. ಸುಮ್ಮನೆ ಎಲ್ಲ ಪಾತ್ರೆ ತೊಗೊಂಡು ತೊಳೆಯೋದು ಯಾರೆಲ್ಲ ಎತ್ತಿಕ್ಕೋಕ್ಕಾಗಲ್ಲ, ತೊಳೆಯೋಕ್ಕೂ ಆಗೋದಿಲ್ಲ. ಆಮೇಲೆ ಮಾಮೂಲಿ ಇವನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಏನಾದರೂ ಅಪರೂಪಕ್ಕೆ ಅಕಸ್ಮಾತ್ ಏನಾದರೂ ಜಾಸ್ತಿ ಏನಾದರೂ ಇದ್ರ ಥರ ಮಾಡ್ತೀನಲ್ಲ, ಏನಾದರೂ ವೆರೈಟಿ ಜಾಸ್ತಿ ಮಾಡೋದು ಈ ಥರ ಇದ್ರಕ್ಕೆ ಹಾಕಿ ಇಟ್ಕೊಬೋದು ಅಂದ್ಬಿಟ್ಟು ನಾನು. ಆಮೇಲೆ ಒಂದು ಆರ್ಟ್ ಬಾಕ್ಸು, ಇದು ಮಾಲ್ಟು, ನಾನು ಮಾಲ್ಟ್ ಮಾಡ್ಕೊತೀನಿ. ಅದು ಇದು ಸ್ವಲ್ಪ ಧನ್ಯ ಪೌಡ್ರೆಲ್ಲ ಉಳಿದಿದ್ದಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ ಫಿಲ್ ಮಾಡಿ. ಇನ್ನು ಖಾರದ ಪುಡಿ ಮತ್ತು ಚಿಲ್ಲಿ ಪೌಡರ್ ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲೇ, ಆಮೇಲೆ ಬೇಕಾದ್ರೆ ಫಿಲ್ ಮಾಡ್ಕೊಬೋದು ಅಂತ. ಇಷ್ಟು ಪಾತ್ರೆ ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ. ಜಾಸ್ತಿ ಕುಕ್ಕರನ್ನ ಜಾಸ್ತಿ ಯೂಸ್ ಮಾಡೋದು, ಅದಕ್ಕೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಮಸ್ಟ್ ಮಾಮೂಲಿ ಬಾಣಲಿ ಅಷ್ಟೇ, ಇಷ್ಟು ಇಟ್ಕೊಂಡಿದ್ದೀನಿ ಇಲ್ಲಿ. ಇನ್ನು ಮಾಮೂಲಿ ನಿಮಗೆ ಗೊತ್ತಿರೋಂಗೆ ಅಲ್ವಾ, ಸೌಟು, ಅನ್ನದ ಕೈ, ಕಾಫಿ ಸೋಸೋದು, ಮುದ್ದೆ ಕೋಲು, ಚಪಾತಿ, ಆಮೇಲೆ ಸ್ಪೂನ್ಸು, ಆಮೇಲೆ ಇದು ನಾನು ಮಾಲ್ಟ್ ಮಾಡೋಕ್ಕೆ ಮತ್ತು ಬೀಟ್ ಮಾಡೋದು ಎಲ್ಲದು ಪ್ರತಿಯೊಂದು ಇಲ್ಲಿ ಇಟ್ಕೊಂಡಿದ್ದೀನಿ. ಹಿಂಗೆ ಇದು ಬೋರ್ಡ ತೆಗೆಯೋದು, ಇನ್ನಿಷ್ಟೇ ನೋಡಿ ಎಲ್ಲದನ್ನು ಸೌಟ್ಗಳು ಎಲ್ಲ ಪ್ರತಿಯೊಂದು ಇಲ್ಲಿ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನಾನು ತೊಗೊಂಡಿದ್ದೀನಿ 12 ವರ್ಷನೇ ಆಯ್ತು ಅನಿಸುತ್ತೆ. ಇದು ಬೇಳೆ ಮಸಿಯೋದು, 100 ರೂಪಾಯಿ ಏನೋ ಇದು, ಅವಾಗ ಅಲ್ಲಿ ತೊಗೊಂಡಿದ್ದೆ. ಇವಾಗೆಲ್ಲ ಆನ್ಲೈನ್ ನೋಡಿದ್ದೀನಿ 250 ಎಷ್ಟೋ ಹೇಳ್ತಾರೋ ಒಂದು ಸರಿ ನೋಡಿದ್ದೀನಿ. ಇಷ್ಟೇ. ಇನ್ನು ಕೆಳಗಡೆ ಮಾಮೂಲಿ ಬೌಲ್ಗಳು ಇಟ್ಕೊಂಡಿದ್ದೀನಿ ನೋಡಿ, ಇವೆಲ್ಲ ಬೌಲ್ ಚಪಾತಿಗೆ ರೊಟ್ಟಿಗಾಗಲಿ ಪ್ರತಿಯೊಂದಕ್ಕೂ. ಇನ್ನು ಮಾಮೂಲಿ ಜಾಮೂನ್ ಬಟ್ಲುಗಳು ಮತ್ತು ಇದೊಂದು 2 ಇದು ಪಿಂಗಾಣಿದ ಬಟ್ಲು ಇಟ್ಕೊಂಡಿದ್ದೀನಿ. ಇನ್ನು ಚಿಕ್ಕ ಬಟ್ಲುಗಳು,
ಆಮೇಲೆ ದೊಡ್ಡದು ಹಾಲೇನ ಕಾಯಿಸೋಕೆ ಅಕಸ್ಮಾತ್ ಜಾಸ್ತಿ ಏನಾದರೂ ಕಾಯಿಸ್ಬೇಕಂದ್ರೆ ಮತ್ತಿಲ್ಲಾಂದರೆ ದೋಸೆ ಹಿಟ್ಟೆಲ್ಲ ರುಬ್ಬಕ್ಕಾಗಲಿ ಬಟ್ಲು ಬೇಕು ಅಂದ್ಬಿಟ್ಟು ನಾನು ಎಲ್ಲ ಇಟ್ಕೊಂಡಿದ್ದೀನಿ. ಇಷ್ಟು ಇನ್ನು ಮಾಮೂಲಿ ಹಾಲೆಲ್ಲ ಕಾಯಿಸೋಕ್ಕೆ ನೀರು ಕಾಯಿಸೋಕ್ಕೆ ಅಂತ ಇಟ್ಕೊಂಡಿದ್ದೀನಿ ಇಷ್ಟೇ. ಇನ್ನು ಮಾಮೂಲಿ ಇದು ಕೆಳಗಡೆ ಪ್ಲೇಟು ನೋಡಿ ಪ್ಲೇಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ಯಾಕೆಂದರೆ ಈ ಕಡೆ ಸೈಡು ಚಿಕ್ಕ ಪ್ಲೇಟ್ ಇಟ್ಕೊಂಡಿದ್ದೀನಿ. ಇಲ್ಲಿ ದೊಡ್ಡ ಪ್ಲೇಟೆಲ್ಲ ಇಟ್ಕೊತೀನಲ್ಲ ಕೆಳಗೆ ಹೋಗ್ಬಿಡುತ್ತೆ, ಅದು ಇಷ್ಟ ಆಗುತ್ತೆ, ಚೆನ್ನಾಗಿ ಕೆಳಗೆ ಬಂದುಬಿಡುತ್ತೆ, ಆಮೇಲೆ ದೂಕ್ಬೇಕಾದ್ರೆ ಅಡ್ಡ ಆಗುತ್ತೆ ಅಂದ್ಬಿಟ್ಟು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಚಿಕ್ಕ ಪ್ಲೇಟ್ ಬೋಂಡಕ್ಕಾಗಲಿ ಪ್ಲೇಟ್ಗಳು. ಆಮೇಲೆ ಇಲ್ಲಿ ಯಾರು ಅಕಸ್ಮಾತ್ ಹೊಸ ಇಟ್ಕೊಂಡಿದ್ದೀನಿ, ಯಾರಾದ್ರೂ ಅಕಸ್ಮಾತ್ ಬಂದಾಗ ಏನಕ್ಕಾರ ಬೋಂಡಾಗಲಿ ಏನಾರ ಕೊಡೋಕೆ ಪಲ್ಯಗಿಲ್ಲ ಅಂದ್ಕೊಂಡು ಇನ್ನು ಆಮೇಲೆ ಪ್ಲೇಟ್ಗಳು ತಟ್ಟೆಗಳು ಇಲ್ಲಿ ಈ ಥರ ಇಟ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಮಾಮೂಲಿ ಇಲ್ಲಿ ಲೋಟಗಳು ಚೊಂಬು ಮತ್ತು ಚಿಕ್ಕ ಕಾಫಿ ಲೋಟಗಳು, ದೊಡ್ಡ ಲೋಟ ಅದು ಈ ಥರ ಹಾಕಿಟ್ಕೊಂಡ್ಬಿಟ್ಟಿದ್ದು ಒಂದರೊಳಗೆ ಹಿಂಗೆ ಹಾಕಿಟ್ಕೊಂಡ್ಬಿಟ್ಟಿರ್ತೀನಿ ನಾನು. ನೋಡಿ ಇನ್ನೂ 2 ಚೊಂಬು ಇಟ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಈ ಕಬೋರ್ಡಲ್ಲಿ ಇಲ್ಲಿ ದೋಸೆ ಹಂಚೆಲ್ಲ ಬರುತ್ತಲ್ಲ, ದೋಸೆ ಹಂಚು, ರೊಟ್ಟಿ ಹಂಚು ಮತ್ತು ಚಪಾತಿ ಹಂಚು ಎಲ್ಲದನ್ನೂ ಇಟ್ಕೊಂಡಿದ್ದೀನಿ. ಇನ್ನು ಮಾಮೂಲಿ ಮುದ್ದೆದು ತಪ್ಪಲಿಗಳು, ಆಮೇಲೆ ಚಿಕ್ಕದಾಗ ಹಾಟ್ ಬಾಕ್ಸ್ ಇದೆಲ್ಲ ಇಲ್ಲಿ ಜಾಸ್ತಿ ಇಟ್ಕೊಳೋದಿಲ್ಲ. ಯಾಕಂದರೆ ಇಲ್ಲಿ ಫುಲ್ಲು ಶೀತ ಥರ ಆಗ್ಬಿಟ್ಟು ಇದು ಉಡ್ಡು ಚೆನ್ನಾಗಿಲ್ಲ, ಇಲ್ಲಿ ಇಟ್ಕೊಳಕ್ಕೂ ಆಗೋದಿಲ್ಲ. ಅದಕ್ಕೆ ನಾನು ಜಾಸ್ತಿ ಇಟ್ಕೊಳಕ್ಕೆ ಹೋಗಲ್ಲ, ತುಂಬ ಡೈಲಿ ಯೂಸ್ ಮಾಡೋದು ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಇಷ್ಟೇ ಇಟ್ಕೊಂಡಿರೋದು ಇಷ್ಟೇ. ನೋಡಿ ಇಷ್ಟೇ, ಅಂದರೆ ಪಾತ್ರೆ ಜಾಸ್ತಿ ಇಟ್ಕೊಂಡಿಲ್ಲ ನಾನು. ಆಮೇಲೆ ಮಾಮೂಲಿ ಇಲ್ಲಿ ಇದ್ರದ್ದು ಅಷ್ಟೇ ಸಿಂಕಿಂದು ಅಷ್ಟೇ. ಇಲ್ಲಿ ನಾನು ಏನು ಇಟ್ಕೊಳಕ್ಕೆ ಹೋಗೋದಿಲ್ಲ ಜಾಸ್ತಿ. ಇದು ಸಬ್ಬಿನ ಪುಡಿ ಒಂದು ಇಟ್ಕೊಂಡಿರ್ತೀನಿ. ಏನಕ್ಕಾರೆ ಎಮರ್ಜೆನ್ಸಿ ಬಾಟ್ಲಿ ಬೇಕಾಗುತ್ತೆ, ನಾನು ಊರಿಗೆ ಹೋಗ್ತಿರ್ತೀನಲ್ಲ ಆವಾಗ ಏನಾದರೂ ಬೇಕಾಗುತ್ತೆ, ಏನಕ್ಕಾರೆ ಎಮರ್ಜೆನ್ಸಿ ಇರೋದೇ ಇಲ್ಲ ಒಂದ್ಸರಿ ಬಾಟ್ಲಿ, ಅದಕ್ಕೆ ನಾನು ಎಸೆಯೋಕ್ಕೆ ಹೋಗೋದಿಲ್ಲ, ಹಂಗೆ ಇಟ್ಕೊಂಡಿರ್ತೀನಿ. ಆಮೇಲೆ ಇದೊಂದು ತೊಗೊಂಡಿದ್ದೆ ನೋಡಿ, ಇದು ಆನ್ಲೈನಲ್ಲಿ ತೊಗೊಂಡಿದ್ದು. ಎಷ್ಟು ಚೆನ್ನಾಗಿದೆ ಅಂದರೆ ಮಾತ್ರ ಇದನ್ನು ತೊಗೊಂಡು ಮನೆಗೆ ಬಂದಾಗ ತೊಗೊಂಡಿದ್ದೀನಿ ಅನಿಸುತ್ತೆ. ಹತ್ತತ್ರ 4 ವರ್ಷ ಆಯ್ತು ಅನಿಸುತ್ತೆ. ಚೆನ್ನಾಗಿದೆ ಮತ್ತು ನನಗೆ ಇಷ್ಟ ಆಯಿತು. 1800 ರೂಪಾಯಿ ಏನೋ ತೊಗೊಂಡಿರೋದು. ಅದಕ್ಕೆ ಸ್ಪೂನೆಲ್ಲ ಹಾಕೋದು ಕೊಟ್ಟಿದ್ದಾರೆ ಮತ್ತು ಕೆಳಗಡೆ ಪ್ಲೇಟು ಕೊಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಮಾತ್ರ, ನನಗೆ ಇಷ್ಟ ಆಯಿತು. ನೀರೇ ನಾನು ಚೆಲ್ಲಿಲ್ಲ, ಪಾತ್ರೆಯಲ್ಲಿ ದಬ್ಬಾಕಿದ್ನಲ್ಲ ಹಂಗೆ ಇಟ್ಬಿಟ್ಟಿದ್ದೀನಿ. ನೋಡಿ ಈ ಥರ ಇತ್ತು, ಚೆನ್ನಾಗಿದೆ. ಮತ್ತು ನನಗೆ ಜಾಸ್ತಿ ಪಾತ್ರೆ ಇಡಿಸುತ್ತೆ. ನೋಡಿ ಎಷ್ಟು ಪಾತ್ರೆ ತುಂಬೋದು ಗೊತ್ತಾ, ಚಿಕ್ಕ ತಗೊಂಡು ಸ್ವಲ್ಪ ಪಾತ್ರೆ ತುಂಬಿಟ್ಟು ದಬಾಕ್ಬಿಡ್ಬೇಕು ಅವಾಗ. ಅದಕ್ಕೆ ನಾನು ದೊಡ್ಡದೇ ತೊಗೊಂಬಿಡೋಣ ಬಿಡು, ತೊಗೊತೀವಿ ಅಂದ್ಬಿಟ್ಟು ನಾನು ಪಾತ್ರೆ ದಬಾಕ್ಬೋದು ಜಾಸ್ತಿ ಅಂದ್ಬಿಟ್ಟು ನಾನು ದೊಡ್ಡದು ತೊಗೊಂಡಿದ್ದೀನಿ. ಇನ್ನು ಮಾಮೂಲಿ ಇಲ್ಲಿ ವಿಂಡೋ ಇದೆ ನೋಡಿ, ವಿಂಡೋ ಇದೆ ಇಲ್ಲಿ ಇದು ಪಾತ್ರೆ ತೊಳೆದ್ರನ್ನ ಇಲ್ಲಿ ಇಟ್ಟಿದ್ದೀನಿ. ಯಾಕೆ ಗೊತ್ತಾ, ಸ್ವಲ್ಪ ಗಾಳಿಗೆ ಬಿಸಿಲಿಗೆ ಒಣಗಿದಾಗ ನಾವು ತಗೊಂಡು ಇಟ್ಕೋಬೇಕು, ಇಲ್ಲಾಂದರೆ ಹಸಿ ಇದ್ದರೆ ವಾಸನೆ ಬಂದುಬಿಡ್ತೀನಿ. ನಾನು ಇಲ್ಲಿ ಪಾತ್ರೆದು ತೊಳೆದ್ರನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಮಾಮೂಲಿ ಇದು ನೆಲ್ಲಿ ಇದೆ, ನೆಲ್ಲಿಗೆ ನಾನು ಈ ಥರದ್ದು ಹಾಕ್ಕೊಂಡಿದ್ದೀನಿ ಆನ್ಲೈನಲ್ಲಿ. ಏನಾಗ್ತದೆ ಗೊತ್ತಾ, ಬಟ್ಟೆ ಎಲ್ಲ ಫುಲ್ಲು ನೆಂದೋಗ್ತಿತ್ತು. ಇವಾಗ ನೆನೆಯೋದಿಲ್ಲ ಬಟ್ಟೆ, ಒಂಚೂರು ಬಟ್ಟೆ ನೆನೆಲ್ಲ. ಅವಾಗಂತೂ ಫುಲ್ಲು ಬಟ್ಟೆ ನೆಂದೋಗ್ತಾ ಇತ್ತು. ನೋಡಿ ಇಲ್ಲೊಂದು ಚಿಕ್ಕದಾಗ ಒಂದು ಮನಿ ಪ್ಲಾಂಟ್ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಇವಾಗ ಹಾಕ್ಸ್ಕೊಂಡಿದ್ದು ಸೋಪೆಲ್ಲ ಇಟ್ಕೊಳಕ್ಕಾಗುತ್ತೆ ಅಂತ. ಆಮೇಲೆ ಮಾಮೂಲಿ ಆಕ್ವಾಗಾರ್ಡು ನೋಡಿ, ಪ್ಯೂರಿಟ್ ಅನಿಸುತ್ತೆ ಇದು ಆಕ್ವಾಗಾರ್ಡು, ಚೆನ್ನಾಗಿದೆ ಮಾತ್ರ. ನಾವು ದೊಡ್ಡದು ತೊಗೋಬೇಕಾಯ್ತು ಅನ್ಕೋತಾ ಇದೆ. ಸ್ವಲ್ಪ ಲೀಟ್ರ್ ಕಮ್ಮಿ ಇದು, ಎಷ್ಟು ಲೀಟ್ರ್ ಇದೆಯೋ ಗೊತ್ತಿಲ್ಲ, ಇದ್ರೊಳಗಡೆ ಎಲ್ಲೋ ಇದೆ, ಕಮ್ಮಿ ಆಯಿತು ಲೀಟರ್. ಆಮೇಲೆ ನಾನು ಯಾವಾಗಲೂ ಒಂದು ಲೋಟ ಇಟ್ಕೊಂಡಿರ್ತೀನಿ, ಇಲ್ಲಿ ನೀರು ಕುಡಿಯೋಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ಮಾಮೂಲಿ. ಇನ್ನು ವಿಮ್ ಇಟ್ಕೊಂಡಿದ್ದೀನಿ. ಇಲ್ಲಿ ದೇವ್ರ ಪಾತ್ರೆ ತೊಳೆಯೋದು, ದೇವ್ರದ್ದು ಕೋಲ್ಗೆಟ್ಟು ದೇವ್ರ ಪಾತ್ರೆದು ಸಬ್ಬಿನ ಪುಡಿದು ಇಲ್ಲಿ ಇಟ್ಕೊಂಡಿರ್ತೀನಿ ಯಾವಾಗ್ಲೂ. ಇಷ್ಟೇ, ಇದನ್ನು ಕ್ಲೋಸ್ ಮಾಡೋ ಥರ ಮಾಡಿಸ್ಕೊಂಡಿದ್ದೀವಿ. ಆಕ್ವಾಗಾರ್ಡ್ ಕಾಣೋದಿಲ್ಲ, ಅವಾಗ ಮಾಮೂಲಿ ಇದ್ರ ಥರ ಕಾಣುತ್ತೆ ಅಂದ್ಬಿಟ್ಟು ನಾವು ಕ್ಲೋಸ್ ಥರ ಮಾಡಿಸ್ಕೊಂಡಿದ್ದೀನಿ. ಇನ್ನು ಮೇಲ್ಗಡೆ ಮಾಮೂಲಿ ನಿಮಗೆ ಗೊತ್ತಿದೆಯಲ್ಲ, ಎಲ್ಲದು ಬೇಡಾಗಿದ್ದನ್ನ ಇಲ್ಲಿ ಮೇಲ್ಗಡೆ ತುಂಬಿಟ್ಟಿರ್ತೀವಿ ನಾವು ಅಷ್ಟೇ. ಇನ್ನೇನು ಇಲ್ಲ, ಮೇಲ್ಗಡೆ ಜಾಸ್ತಿ ಏನು ಇಟ್ಕೊಂಡಿಲ್ಲ. ಬೇಡಾಗಿರೋ ಪಾತ್ರೆಗಳಾಗಲಿ ಏನಾಗಲಿ ಪ್ರತಿಯೊಂದು ಚಿಕ್ಕದಿರ್ತಾರೆ. ಈ ಸುಮ್ಮನೆ ಕೆಳಗೆ ಇಟ್ಕೊಂಡ್ರೆ ಎಲ್ಲ ಗಲೀಜಾಗಿ ಕಾಣುತ್ತೆ ಅಂತ ನಾನು ಅಲ್ಲಿ ಫಿಲ್ ಮಾಡಿಬಿಟ್ಟು ತುಂಬಿಟ್ಟಿದ್ದೀನಿ ಇಷ್ಟೇ ಕಿಚನ್ನು. ನೋಡಿ ಈ ಥರ ನಾನು ಇಲ್ಲಿ ಅದು ಇಲ್ಲೊಂದು ಹಾಕ್ಕೊಂಡಿದ್ದೀನಿ, ಈ ಥರ ಸ್ಟಿಕ್ ತಂದು ವೈಟ್ ಈ ಥರ ಫುಲ್ಲು ಗೋಡೆ ಈ ಥರ ಚೆನ್ನಾಗಿ ಕಾಣುತ್ತೆ ಅಂತ ಇದು ಹಾಕ್ಕೊಂಡಿದ್ದೀನಿ. ಇನ್ನು ಬಾಲ್ಕನಿ, ಈ ಕಡೆ ಸೈಡ್ ಬಾಲ್ಕನಿ ಇದೆ. ಇನ್ನು ಮಾಮೂಲಿ ಇಲ್ಲಿ ಈ ಥರ ತೊಗೊಂಡೆ, ನನಗೆ ಯಾಕೋ ಇದು ಫುಲ್ಲು ಖಾಲಿ ಥರ ಇತ್ತಲ್ಲ ಬಾಕ್ಸ್, ಅದಕ್ಕೆ ನಾನು ಇಲ್ಲಿ ಈಟು, ಲವ್ವು, ಡ್ರಿಂಕ್ ಈ ಥರ ನನಗೆ ಇಷ್ಟ ಆಯಿತು 3 ಈ ಥರ ತಗೊಂಡು ಇಲ್ಲಿ ಹಾಕ್ಕೊಂಡೆ. ನೋಡಿ ಇಷ್ಟೇ. ಇಲ್ಲೊಂದು ಲೈಟ್ ಇದೆ, ಇಲ್ಲೊಂದು ಕ್ಲಾಕ್ ತೊಗೋಬೇಕು ನಾನು, ಗಡಿಯಾರ ತಂದು ಹಾಕ್ಕೋಬೇಕು. ಯಾಕೆಂದರೆ ಮೊಬೈಲಲ್ಲಿ ನೋಡೋಕ್ಕಾಗೋದಿಲ್ಲ ಟೈಮ್ ಯಾವಾಗಲೂ ನಾನು, ಅದಕ್ಕೆ ಇಲ್ಲಿಗೊಂದು ಗಡಿಯಾರ ತಂದು ಹಾಕ್ಕೊಂಬಿಡೋಣ, ಸರಿ ಚೆನ್ನಾಗಿರುತ್ತೆ, ನನಗೂ ಟೈಮ್ ನೋಡೋಕ್ಕೂ ಆಗುತ್ತೆ ಅಂದ್ಬಿಟ್ಟು ನಾನು ತೊಗೊಂಡಿದ್ದೀನಿ. ಇಷ್ಟೇ ನೋಡಿ, ಇಷ್ಟೇ ನನ್ನ ಕಿಚನ್ದು. ನೋಡಿ ನಮ್ಮದು ಕಿಚನ್ ಟೂರ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನ್ನ ವೀಡಿಯೋ ಯಾರೇ ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಥ್ಯಾಂಕ್ ಯು, ಬಾಯ್.